ಎಲ್ಲರಿಗೂ ಹೇಗಿದ್ದೀರಾ? ನಾನು ನಿಮ್ಮ ಸಹೋದರಿ ರುಕ್ಮಿಣಿ ಮಾಡುವ ವಂದನೆಗಳು, ನಮಸ್ಕಾರಗಳು. ಹಾಯ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲಿರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ. ದೇವರ ಕೃಪೆಯಿಂದ ಆರೋಗ್ಯವಾಗಿದ್ದೀನಿ. ನಾವು ಇವತ್ತು ಒಂದು ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಅದು ರಿಯಲ್. ಓಕೆ, ನಂಬಿಕೆ ಅನ್ನೋದು ಹೇಗಿರಬೇಕು, ಎಷ್ಟರ ಮಟ್ಟಿಗಿರಬೇಕು, ಅದು ಅತಿಯಾದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಮಗಿಂತ ದೊಡ್ಡವರಿದ್ದೀರಾ, ನಮಗಿಂತ ಚಿಕ್ಕವರು ಇದ್ದೀರಾ. ಅಣ್ಣ ತಮ್ಮ ಅಂದಿರು, ಅಕ್ಕ ತಂಗಿರು, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ವಿಷಯ ಮರ್ತಿದ್ದೆ ನನ್ನ ಟಾಪಿಕ್. ಹೊಸದಾಗಿ ನಾನು ವಿಡಿಯೋ ನೋಡೋರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ವಿಡಿಯೋ ನೋಡಿದಾದಮೇಲೆ ಮಾಡಿ, ಯಾಕಂದರೆ ನಾನು ಮಾಡಿರೋ ವಿಡಿಯೋದಲ್ಲಿ ಸರಿ ಎಷ್ಟು ತಪ್ಪೆಷ್ಟಿದೆ ಅದೆಲ್ಲ ನಿಮಗೆ ಆಲೋಚನೆ ಮಾಡ್ತೀರಲ್ಲ. ಈ ಹುಡುಗಿ ಹೇಳ್ತಾ ಇರೋದು ನಿಜನಾ ಸುಳ್ಳ ಅಂತ ನೀವೇ ಯೋಚನೆಗೆ ಬಿದ್ದೇ ಬೀಳ್ತೀರ. ಸೊ ಅದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಯಾವುದು ಸರಿ ಯಾವುದು ತಪ್ಪು ಅಂತ. ಅದರಲ್ಲಿ ತಪ್ಪುಗಳು ಏನಾದರೂ ಇದ್ದರೆ, ಬೈ ಮಿಸ್ಟೇಕ್ ಆಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ನಿಮ್ಮ ಹೆಣ್ಮಗಳು ಅಂತ ಒಟ್ಟಿಗೆ ಹಾಕ್ಕೊಳ್ರಿ. ಊಟ ಎಷ್ಟು ಇಂಪಾರ್ಟೆಂಟ್, ಒಟ್ಟಿಗೆ ಹಾಕೊಳ್ಳೋದು. ನಿಮ್ಮ ಸಹೋದರಿನೂ ಕೂಡ ನೀವು ಆ ಥರನೇ ಅಂದ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಒಳ್ಳೆ ಇನ್ಫಾರ್ಮೇಷನ್ಗಳ ಜೊತೆ ಇನ್ಫಾರ್ಮೇಷನ್ಗಳು ತಗೊಂಡು ಬರ್ತೀನಿ ನಿಮ್ಮ ಮುಂದೆ. ಇಂತಿ ನಿಮ್ಮ ಪ್ರೀತಿಯ ಸಹೋದರಿ. ನನ್ನ ಹೆಸರೇನು ಗೊತ್ತಲ್ಲ, RUKMINI. ನಮಗೆ ದೇವರ ಮೇಲೆ ಭಕ್ತಿ ಇರಬೇಕು. ನಾನು ಜೀಸಸ್ನ ನಂಬ್ತೀನಿ. ಓಕೆ, ಹಿಂದೂಯಿಂದ ಬಂದೋಳು ನಾನು. ಸೊ ನನ್ನ ನಂಬಿಕೆ ಇವಾಗ ದೇವ್ರ ಮೇಲೆ ಇದೆ. ಯಾವ ಮಟ್ಟಕ್ಕಿದೆ? ಬೆಳಗ್ಗೆ ಎದ್ದರೆ ದೇವರೇ ಕಾಪಾಡಪ್ಪ, ನಾವೇನೇನು ತಪ್ಪುಗಳು ಮಾಡಿದ್ವಿ ನಮ್ಮನ್ನು ಕ್ಷಮಿಸಪ್ಪ, ಇನ್ನು ಮುಂದೆ ಆ ತಪ್ಪುಗಳು ಮಾಡ್ತಾ ಇರೋ ಥರ ನೀವು ನಡೆಸ್ರಿ ನಮ್ಮನ್ನು. ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು, ನೋವಾಗಬಾರ್ದು. ಆ ರೀತಿಯಾಗಿ ನಮ್ಮ ನಾಲಿಗೆನ, ನಮ್ಮ ಕಣ್ಣನ್ನು, ನಮ್ಮ ಅಂಗಾಂಗಗಳನ್ನು ನೀವು ನಿಮ್ಮ ಹತೋಟಿಲಿ ಇಟ್ಕೊಂಡ್ರೆ ಒಳ್ಳೆ ಮಕ್ಕಳಾಗಿ ಜೀವಿಸ್ತೀವಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕಂದರೆ ನಾವು ಮನುಷ್ಯರು ಪ್ರತಿಯೊಬ್ಬರು ತಪ್ಪುಗಳು ಮಾಡೇ ಮಾಡ್ತೀವಿ. ಅದನ್ನು ದೇವ್ರ ಮುಂದೆ ಒಪ್ಸೋದ್ರಲ್ಲಿ ತಪ್ಪೇನಿಲ್ಲ. ಅದು ನಂಬಿಕೆ, ದೇವರು ಕ್ಷಮಿಸ್ತಾರೆ ಅನ್ನೋದೊಂದು ನಂಬಿಕೆ. ಆದರೆ ಇಲ್ಲೊಂದು ವಿಷಯ ನಡೆದಿದೆ, ಅದನ್ನು ನಾನು ಶಾಕ್ ಆಗೋದೆ. ಅದು ನೋಡಿ ಏನಪ್ಪ ಇಂಥವ್ರು ಇದ್ದಾರಾ ಅಂತ ಅನ್ನಿಸ್ಬಿಡ್ತು ನನಗೆ. ಇದಕ್ಕೂ ಮುಂಚೆ ನಾನು ಕೇಳಿದ್ದೆ, ಬಟ್ ಕೆಲವೊಂದು ನಂಬಂಥವು, ಕೆಲವೊಂದು ಸುಳ್ಳೆ ಹೇಳ್ತಾರೆ. ಈಗ ಯಾರು ಗೊತ್ತು. ಇವಾಗ ನಾನು ಹೇಳ್ತಾ ಇರೋದನ್ನು ನೀವು ನಿಜ ಅಂತ ನಂಬ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಅದು ನಿಜ. ಕೆಲವೊಂದು ನಾನು ಮರ್ತೋಗ್ಬಿಡ್ತೀನಿ ಅಂತ ಅವರ ಊರ ಹೆಸರು, ಆ ವ್ಯಕ್ತಿ ಹೆಸರನ್ನ ನಾನು ಬರ್ಕೊಂಡಿದ್ದೀನಿ ಅಷ್ಟೇ. ಅವ್ರ ಮನೇಲಿ ಎಷ್ಟು ಮೆಂಬರ್ಸ್ ಇದ್ದರು ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಮರವು ಜಾಸ್ತಿ ಇದೆ. ಕಾರಣ ನನಗೆ ಗೊತ್ತಿಲ್ಲ. ಈ ವಯಸ್ಸಿಗೆ ನನಗೆ ಮರವು ಯಾಕೆ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ನೀವು ಪ್ರೂಫ್ ಏನು ಅಂತ ಕೇಳಿದಾಗ ನೀವು ತಿಳ್ಕೊಬೋದು. ನಮ್ಮ ಕರ್ನಾಟಕದವರು ಯಾವ ರಾಜ್ಯಗಳಲ್ಲಿ ಬೇಕಾದರೂ ಇದ್ದಾರೆ, ಎಲ್ಲ ದೇಶಗಳಲ್ಲೂ ಇದ್ದಾರೆ. ಬೇರೆ ದೇಶಗಳವರು ಬಂದು ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ, ಬೇರೆ ಜಿಲ್ಲೆಗಳವರು ಬಂದು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಲ್ವಾ. ಹಾಗಾಗಿ ಅದನ್ನು ನಾವು ಸರ್ಚ್ ಮಾಡೋಕ್ಕೆ ಹೋದಾಗ ನಾನು ತಪ್ಪಿಸ್ತಲಾಗಬಾರ್ದಲ್ಲ. ಸೊ ನನ್ನ ಆಲೋಚನೆ ಅಷ್ಟೇ. ವಿಡಿಯೋ ನೋಡಿದ್ದೀನಿ, ಬಟ್ ನನ್ನ ಆಲೋಚನೆನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿಯ ಸಹೋದರಿಯರೇ, ಏನು ಅಂತಂದರೆ ದೇವ್ರನ ಮೇಲೆ ನಂಬಿಕೆ ಇಟ್ಟರ ಮೇಲೆ ಇಷ್ಟೇ ಪ್ರೇಯರ್ ಮಾಡಬೇಕು. ಬಟ್ ನಾವು ಮಾಡೋ ಕೆಲಸ ಮಾತ್ರ ಮಾಡಬೇಕು. ಅದಕ್ಕೆ ನಮಗೆ ಸಾವು ಅನ್ನೋದು ಒಂದು ನಿಶ್ಚಯ ಆಗಿರುತ್ತೆ, ಬಟ್ ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ನಮ್ಮ ಸಾವು ಅನ್ನೋದು. ಸೊ ಸತ್ತೋರು ಮತ್ತೆ ಎದ್ದು ಬರ್ತಾರೆ ಅನ್ನೋ ಸುಳ್ಳು. ಮಾನ ಮರ್ಯಾದೆ ಸಂಪಾದನೆ ಮಾಡ್ಕೊಬೋದು, ದುಡ್ಡು ಸಂಪಾದನೆ ಮಾಡ್ಕೊಬೋದು. ಇಲ್ಲಿ ಗಾಯ ಆದರೆ ಅದನ್ನು ವಾಸಿ ಮಾಡ್ಕೊಳೋ ಪ್ರಯತ್ನ ಮಾಡ್ಬೋದು. ಆಕ್ಸಿಡೆಂಟಾಗಿ ಮುಖನ ಬೇರೆ ಸ್ಕಿನ್ ಹಾಕಿ ಅದೇನೋ ಮಾಡ್ತಾರೆ ಅಂತಲ್ಲ, ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿಸ್ಕೋಬೋದು. ಮನೆ ಒಂದು ಹೋದರೆ ಇನ್ನೊಂದು ಮನೆ ಕಟ್ಕೋಬೋದು, ಬೈಕ್ ಹೋದರೆ ಇನ್ನೊಂದು ಬೈಕ್ ತೊಗೋಬೋದು, ಕೈ ಹೋದರೆ ಪ್ಲಾಸ್ಟಿಕ್ ಕೈ ಹಾಕ್ಕೋಬೋದು, ಕಾಲು ಹೋದರೆ ಪ್ಲಾಸ್ಟಿಕ್ ಕಾಲು ಹಾಕ್ಕೋಬೋದು, ಮೂಗು ಹೋದರೆ ಮೂಗ್ದು ಪ್ಲಾಸ್ಟಿಕ್ದು ಹಾಕ್ಕೋಬೋದು. ಈಗ ಹೃದಯಗಳನ್ನೂ ಕೂಡ ರವಾನೆ ಮಾಡ್ತಾಯಿದ್ದಾರೆ. ತುಂಬ ಜನಕ್ಕೆ ಅದು ಉಪಯೋಗವೂ ಆಗಿದೆ. ಕಿಡ್ನಿಗಳು ದಾನ ಮಾಡ್ತಾರೆ, ಹೃದಯ ದಾನ ಮಾಡ್ತಾರೆ, ಕಣ್ಣು ದಾನ ಮಾಡ್ತಾರೆ, ಎಲ್ಲ ದಾನ ಮಾಡ್ತಾಯಿದ್ದಾರೆ. ಬಟ್ ನಾವು ಕಳ್ಕೊಂಡಿರೋದನ್ನ ಮತ್ತೆ ಸಂಪಾದನೆ ಮಾಡ್ಕೋಬೋದು. ದುಡ್ಡಿನಿಂದ ಆಗಿರ್ಬೋದು, ಪ್ರೀತಿ ವಿಶ್ವಾಸದಿಂದ ಆಗಿರ್ಬೋದು, ಸಂಪಾದನೆ ಮಾಡ್ಕೊಂಡಿರ್ಬೋದು. ಆದರೆ ಪ್ರಾಣ ಮಾತ್ರ ವಾಪಸ್ ಬರೋದು ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ. ನಿಮಗೆ ನೀವೇನಾದರೂ ಕೇಳಿದರೆ ಕೇಳಿಸ್ತಾ ಇದೆಯಾ? ನಾನು ನಿಮಿಷ ಇರಿ. ಯಾಕಂದರೆ ನಾನು ಇಲ್ಲಿ ಒಂದು ಬೆಡ್ಶೀಟ್ ಮೇಲೆ ಇಕ್ಕಿದ್ದೀನಿ ಜನರೇ. ಅದು ಆಮೇಲೆ ವಾಯ್ಸ್ ಬರಲಿಲ್ಲ ಅಂದರೆ ಇದೇನು ಮೂಗ್ ಪಿಕ್ಚರ್ ತೋರಿಸ್ತಾವಳೆ ಅನ್ಕೋಬಾರ್ದಲ್ಲ ನೀವು.
ಹಾಗಾಗಿ ಈ ಇಯರ್ಫೋನ್ ಇಟ್ಟು ಅದ್ರ ಮೇಲೆ ನಾನು ಇಡೋ ಪ್ರಯತ್ನ ಮಾಡ್ತೀನಿ. ನಮಗೆ ಫೋನುಗಳು ಇಕ್ಕೊಳೋ ವ್ಯವಸ್ಥೆಗಳು ಕೂಡ ಇಲ್ಲ. ಆದರೂ ಏನೋ ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೊಬೇಕು ಅನ್ನೋ ಒಂದು ಕುತೂಹಲ ಇದೆಯಲ್ಲ, ಅದರಿಂದ ನಾನು ತುಂಬ ಟೆಕ್ನಿಕ್ಗಳು ಉಪಯೋಗಿಸ್ತಾ ಇದ್ದೀನಿ. ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ತಲೆ ದಿಂಬಿಕ್ಬಿಟ್ಟು ಅದ್ರ ಮೇಲೆ ಫೋನ್ ಇಟ್ಬಿಟ್ಟು ಕೆಳಗಡೆ ಒಂದು ಇಯರ್ಫೋನ್ ಇಟ್ಬಿಟ್ಟು ಏನೇನೋ ಮಾಡ್ತಾಯಿದ್ದೀನಿ. ನನ್ನ ಮೈಂಡಲ್ಲಿರೋ ಆಲೋಚನೆಗಳು, ನನ್ನ ಮನಸ್ಸಲ್ಲಿ ಬಂದಿರೋದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಉದ್ದೇಶ ಅಷ್ಟೇ. ಪ್ರಾಣ ಮಾತ್ರ ಯಾವುದೇ ಕಾರಣಕ್ಕೂ ವಾಪಸ್ ಬರೋಲ್ಲ. ಅಕಸ್ಮಾತ್ ಇಂಥ ಕಡೆ ಬಂದಿದೆ ಅಂತ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಅವಾಗ ಹೌದಾ ನಾನು ಮಾತಾಡಿದ ತಪ್ಪು, ಪ್ರಪಂಚ ಜ್ಞಾನ ನನಗಿಲ್ಲ ಅಂತ ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಮುಂದಿನ ಸಾರಿ ನಾನು ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಅಸತ್ಯಗಳನ್ನೆಲ್ಲ ತಿಳ್ಕೊಂಡು ಖಂಡಿತ ನಾನು ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನನಗೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಯಾಕಂದರೆ ಒಂದು ಚಿಕ್ಕ ಸಸಿ ಬೆಳಿಬೇಕು ಅಂತಂದರೆ ಅದಕ್ಕೆ ಎಷ್ಟು ನಾವು ಕೇರ್ ತಗೋತೀವಿ, ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಲಾಗೋಡ್ ಹಾಕ್ತೀವಿ. ಅದೇ ಥರ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಶೇರು, ನಿಮ್ಮ ಕಮೆಂಟು, ನಿಮ್ಮ ಸಬ್ಸ್ಕ್ರೈಬರ್ಸ್, ನಿಮ್ಮ ಫಾಲೋ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಇನ್ನೂ ಹೆಚ್ಚಾಗಿ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ನನಗೆ ತುಂಬ ಕುತೂಹಲ ಇದೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಅದ್ಯಾವುದು ಆಂಧ್ರದಲ್ಲಿ ಕೃಷ್ಣಾ ಜಿಲ್ಲೆ ಅನ್ನೋ ಊರಲ್ಲಿ ಯಾವುದೋ ಕೈಕಲೂರಂತೆ. ಓಕೆ, ಕೈಕಲೂರಲ್ಲಿ ಅದೇ ಕುಟ್ಟನಪಲ್ಲಿ ಕುಕ್ಕಟ್ಪಲ್ಲಿ ಸಾರಿ ನಾನು ಬರ್ದಿದ್ದು ನನಗೆ ಓದೋಕ್ಕೆ ಬರ್ತಾಯಿಲ್ಲ. ಅಂದರೆ ನಾನು ಎಷ್ಟು ವಿದ್ಯಾವಂತಿ ಅಂತ ನೀವೇ ಯೋಚನೆ ಮಾಡಿ. ಆ ಫ್ಯಾಮಿಲಿಯವರು ಹೈದ್ರಾಬಾದಲ್ಲಿ ಒಂದು ಬಾಡಿಗೆ ಮನೆಯಲ್ಲ, ಒಂದು ಅಪಾರ್ಟ್ಮೆಂಟಲ್ಲೆಲ್ಲೋ ವಾಸ ಮಾಡಿದ್ರಂತೆ. ಆ ಮನೇಲಿ ಎಷ್ಟು ಜನ, 1 2 3 ಆ ಹುಡುಗಿನೂ ಸೇರಿ 4 ಜನ ಇದ್ರಂತೆ. ನೋಡಿ ಫ್ರೆಂಡ್ಸ್, ಇದು ನನ್ನ ಮೆಮೊರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 4 ಜನ ಇದ್ರಂತೆ. ಅದರಲ್ಲಿ 45 ವರ್ಷದ ಒಬ್ಬ ಹೆಂಗಸು ಶೈಲಜಾ ಅನ್ನೋರು ಫೆಬ್ರವರಿ 13ನೇ ತಾರೀಕು ತೀರ್ಕೊಂಡ್ಬಿಟ್ರಂತೆ. ಫೆಬ್ರವರಿ 13ನೇ ತಾರೀಕು ತೀರ್ಕೊಂಡ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಸತ್ತೋರ್ನ ಇವಾಗ ಯಾರಾದರೂ ಗೆಸ್ಟ್ಗಳು ಬರೋರು ಇದ್ದರೆ, ಇವತ್ತು ಬೆಳಗ್ಗೆ ಸತ್ತೋದ್ರೆ ಹತ್ರದಲ್ಲೇ ನೆಂಟರಿಷ್ಟರೆಲ್ಲ ಇದ್ದರೆ ತಕ್ಷಣವೇ ನಾವು ಹೌದಾ ಎಲ್ಲರಿಗೂ ಈಗ ಫೋನುಗಳಿದ್ದಾವೆ, ಎಲ್ಲರಿಗೂ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ. ಆಗ ಫೋನುಗಳಿಲ್ದಿದ್ದ ಕಾಲದಲ್ಲಿ ಎಲ್ಲರೂ ಬಸ್ ಪ್ರಯಾಣಗಳು ಮಾಡಿ ವಿಷಯಗಳು ತಲುಪಿಸ್ತಾಯಿದ್ರು. ಅವ್ರು ಬರ್ತಾರೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಎಷ್ಟೊತ್ತೇ ಆಗಲಿ ಮಣ್ಣು ಮಾಡಿ ಮುಗಿಸ್ಬಿಡ್ತಿದ್ರು ಒಂದು ದಿನಕ್ಕೆ. ಸಮ್ ಟೈಮ್ ಈವ್ನಿಂಗ್ ಸತ್ತೋದ್ರು, ಸಾಯಂಕಾಲ 5 ಗಂಟೆಗೋ 6 ಗಂಟೆಗೋ ಇಲ್ಲ ರಾತ್ರಿ 10 ಗಂಟೆಗೋ ಸತ್ತೋದ್ರು. ಅವ್ರನ್ನ ರಾತ್ರಿ ಹೊತ್ತು ಮಣ್ಣು ಮಾಡೋಕ್ಕಾಗಲ್ಲ. ಅವತ್ತು ಬೆಳಗ್ಗೆ ಮಧ್ಯಾಹ್ನ ಮೇಲೆ ನೆಂಟರಿಷ್ಟಗಳೆಲ್ಲ ಬರ್ತಿದ್ರು. ಅವತ್ತು ಮಾರನೇ ದಿನವೇ ಮಣ್ಣು ಮುಗಿಸ್ಕೊಂಡ್ಬಿಡ್ತಿದ್ವಿ. ಯಾಕಂದರೆ ಕಿತ್ತೋಗಿರೋ ಚಪ್ಪಲಿ ಇದ್ದರೆ ನಾವು ಒಂದು ಸೈಡಲ್ಲಿ ಹಾಕ್ತೀವಿ, ಮನೆಗೆ ತೊಗೊಂಬಂದು ಇಟ್ಕೋತೀವಿ ಅಲ್ವಾ. ಆ ಚಪ್ಪಲಿಗಿರೋ ವ್ಯಾಲ್ಯೂ ಕೂಡ ಇರಲ್ಲ ಮನುಷ್ಯ ಸತ್ತ ಮೇಲೆ. ನಮ್ಮ ದೇಹಕ್ಕೆ ವ್ಯಾಲ್ಯೂನೇ ಇರಲ್ಲ. ನಾವು ಬದುಕಿದ್ದಾಗ ನಮ್ಗೆ ಅದು ಬೇಕು ಇದು ಬೇಕು, ಅಷ್ಟು ಹೆಸ್ರು ಮಾಡಿದ್ದೀವಿ, ಇಷ್ಟು ಹೆಸ್ರು ಮಾಡಿದ್ದೀವಿ, ಇವತ್ತು ಹಾಕಿದ ಬಟ್ಟೆ ನಾಳೆ ಹಾಕ್ಬಾರ್ದು, ಇವತ್ತು ಹಾಕೊಂಡಿರೋ ಚಪ್ಪಲಿ ನಾಳೆ ಹಾಕೋಬಾರ್ದು, ಇಂಥ ಬಟ್ಟೆಗೆ ಇಂಥನೇ ಚಪ್ಪಲಿ, ಇದೇ ಥರ ಮ್ಯಾಚಿಂಗ್ ಬಳೆ, ಮ್ಯಾಚಿಂಗ್ ವಾಲೆ, ಮ್ಯಾಚಿಂಗ್ ಮೂಗ್ಬಟ್ಟು, ಮ್ಯಾಚಿಂಗ್ ಸ್ಟಿಕ್ಕರು, ಪ್ರತಿಯೊಂದು ಎಲ್ಲ ಬಯಸ್ತೀವಿ ನಾವು. ಎಲ್ಲ ಬೇಕು ನಮಗೆ. ಯಾರಾದರೂ ಬರ್ತಾಯಿದ್ದ ದೊಡ್ಡ ವ್ಯಕ್ತಿಗಳು ಬಂದರೆ ನಮಸ್ಕಾರ ಸರ್, ನಮಸ್ಕಾರ ಅಮ್ಮ, ನಮಸ್ಕಾರ ಗೌಡ್ರೆ, ಈ ಥರ ರೆಸ್ಪೆಕ್ಟ್ ಕೊಡ್ತೀವಿ ಬದುಕಿದ್ದಾಗ. ಅದೇ ಸತ್ತ ಮೇಲೆ ನಾವು ಕೊಡೋಲ್ಲ ರೆಸ್ಪೆಕ್ಟು. ಅಂದರೆ ಕಣ್ಣೆದ್ರಿಗೆ ಹೆಣ ಇರೋವರೆಗೂ ಕೂಡ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದರೆ ಈ ಥರ ತುಂಬ ಚೆನ್ನಾಗಿ ಬದುಕಿದವರು ಅಂತ ಅವ್ರಿಗೋಸ್ಕರ ಕಣ್ಣೀರು ಹಾಕ್ತೀವಿ. ಅವ್ರ ಮನೆಯವ್ರಿಗೆಲ್ಲ ಸಾಂತ್ವನನೂ ಕೂಡ ಹೇಳ್ತೀವಿ. ಯಾಕಂದರೆ ಅವರಿಂದ ನಮಗೆ ಒಳ್ಳೇದಾಗಿರುತ್ತೋ ಕೆಟ್ಟದ್ದಾಗಿರುತ್ತೋ ಸತ್ತ ಮೇಲೆ ಅದನ್ನೆಲ್ಲ ಯಾರೂ ಪಾಯಿಂಟ್ ಮಾಡಲ್ಲ. ಸತ್ತಿದ್ದು ಒಳ್ಳೇದೇ ಆಯಿತು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಕೂಡ ಹೊರಗಡೆಗೆ ಪಾಪ ಸತ್ತೋದ, ಅವ್ನು ಸತ್ತ, ಮಕ್ಕಳನ್ನ ಹೆಂಡ್ತಿನ ಅನಾಥರು ಮಾಡಿಬಿಟ್ಟು ಹೊರಟೋದ. ಈ ಥರ ತುಂಬ ನಾವು ನಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ನಾವು ಅಲ್ಲಿ ಎಷ್ಟು ಹೊರಗಡೆ ಇರುತ್ತೋ ಎಷ್ಟು ಹೊರಗಡೆ ಬರುತ್ತೋ ನಮಗೆ ಗೊತ್ತಾಗಲ್ಲ. ಬಟ್ ಅಲ್ಲಿ ಹೇಳ್ತೀವಿ. ಆದರೆ ಹೆಣನ ಹೊತ್ಕೊಂಡು ಹೋಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಹೆಣ ಹೊರೋರು ಏನಾರು ಚಪ್ಪಲಿ ಹಾಕೊಂಡಿದ್ರೆ ಚಪ್ಪಲಿ ಕಿತ್ತೋದ್ರೆ ಅಪ್ಪ ಅಲ್ಲೆಲ್ಲ ಬಿಟ್ಬಿಡಪ್ಪ ಚಪ್ಪಲಿ, ಫಸ್ಟ್ ಇದನ್ನು ತೊಗೊಂಡೋಗೋಣ, ಯಾಕಂದರೆ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ. ನಾವು ಬದುಕಿದ್ದಾಗ ಎಷ್ಟು ಪರ್ಫ್ಯೂಮ್ ಮಾಡ್ಕೊತೀವಿ, ಅದೇ ಸತ್ತ ಮೇಲೆ ತಕ್ಷಣ ನಾವು ಬ್ಯಾಡ್ ಸ್ಮೆಲ್ ಬಂದುಬಿಡ್ತೀವಿ. ಹಂಗಾಗಿ ನಮ್ಮನ್ನು ತೊಗೊಂಡೋಗಿ ಬೇಗ ಮಣ್ಣಗೆ ಹಾಕ್ಬಿಡ್ಬೇಕು. ಅದು ಒಳ್ಳೆಯದೇ. ಬ್ಯಾಡ್ ಸ್ಮೆಲ್ ಬಂದು ಎಲ್ಲರಿಗೂ ಬದುಕಿದ್ದಾಗಂತೂ ಒಳ್ಳೆಯವರಾಗಿದ್ರು ಕೆಟ್ಟವರಾಗಿದ್ರು, ಸತ್ತಾಗ 4 ಜನಕ್ಕೆ ವಾಸನೆ ಬಂದು ಚಿಚ್ಚಿ ಅನ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆದ್ರೂ ನಾವು ಬೇಗ ಮಣ್ಣು ಮಾಡಿಬಿಡ್ಬೇಕು ಅಲ್ವಾ. ಆದರೆ ಈ ಕುಕ್ಕಟ್ಪಲ್ಲಿ ಅನ್ನೋ ಊರಲ್ಲಿ ಹೈದ್ರಾಬಾದಲ್ಲಿ ಶೈಲಜಾ ಅನ್ನೋರು ಫೆಬ್ರವರಿ 13ನೇ ತಾರೀಕು ತೀರ್ಕೊಂಡಿದ್ರಲ್ಲ, ಅವರ ತಾಯಿ
ಅಕ್ಕ, ಅಣ್ಣ 3 ಜನನೂ ಸೇರಿ ಅವರು ದೇವ್ರು ನಂಬಿರೋರು, ಜೀಸಸ್ನ ನಂಬಿರೋರು. ನಾನು ಒಬ್ಬ ದೇವ್ರ ಮಗಳಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನನಗೂ ಭಕ್ತಿ ಇದೆ. ಈಗ ನಾನು ಬದುಕಿದ್ದೀನಿ ಅಂದರೆ ಆ ದೇವರಿಂದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕುಟುಂಬದವರೆಲ್ಲ ನಾವು ದೇವರನ್ನ ನಂಬ್ತೀವಿ, ಆರಾಧನೆ ಮಾಡ್ತೀವಿ. ಹಂಗಂತ ನಾವು ಕೈ ಕಟ್ಕೊಂಡು ಕೂತ್ಕೊಳಲ್ಲ, ನಮ್ಮ ಕೆಲಸಗಳು ನಾವು ಮಾಡ್ತೀವಿ. ದೇವ್ರು ಇದ್ದಾರೆ ಅಂತ ದೇವ್ರು ನಮಗೋಸ್ಕರ ಇಳಿದು ಬರ್ತಾರೆ, ಸಾಯಂಕಾಲಕ್ಕೆ ಅಡುಗೆ ಮಾಡಿಕ್ತಾರೆ, ನಾನು ಪ್ರೇಯರ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಸಾಕು, ಆ ಥರ ಅಲ್ಲ. ಭಕ್ತಿ ಬೇಕು, ಬಟ್ ನಮ್ಮ ಕೆಲಸಗಳು ನಾವು ಮಾಡ್ತಾನೆ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ಒಳ್ಳೆ ರೀತಿನ ಹುಡ್ಕೋಬೇಕು ಅಷ್ಟೇ. ನನ್ನ ನಂಬಿಕೆ ನಾನು ಹೇಳ್ತಾ ಇದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ನಾನು ಕ್ರಿಶ್ಚಿಯನ್ ಅವ್ರನ್ನೆಲ್ಲ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ನನ್ನ ಸಹೋದರ ಸಹೋದರಿಯರೇ ಈ ಗುಬ್ಬಚ್ಚಿ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರಗಳನ್ನು ತೋರಿಸ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಾ ಇರೋದು ನನ್ನ ಮನಸ್ಸಿಗೆ ಬಂದಿರೋದು, ನನ್ನ ಆಲೋಚನೆಯಲ್ಲಿ ಬಂದಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ, ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಇದು ಯಾವ ಧರ್ಮಕ್ಕೆ ಅಂತ ಅಲ್ಲ, ನಡೆದಿರೋ ಘಟನೆ ಕ್ರಿಶ್ಚಿಯನ್ನಲ್ಲಾಗಿರೋದ್ರಿಂದ ನಾನು ಕ್ರಿಶ್ಚಿಯನ್ ಅವ್ರಿಗೆ ಇರ್ತೀನಿ. ಅದೇ ಹಿಂದೂ ಧರ್ಮದಲ್ಲಿ ಆ ಥರದ್ದು ಏನಾದರೂ ಘಟನೆ ನನಗೆ ಕಣ್ಣಿಗೆ ಬಿದ್ದು, ನನ್ನ ಕಿವಿಗೆ ಬಿದ್ದು, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ಅದನ್ನು ನಾನು ಮಾಡ್ತೀನಿ. ಇದು ನಂಬಿಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ದೇವರ ಭಕ್ತಿ, ಅದು ಯಾವುದು ಭಕ್ತಿ ಆದರೆ ಆಗಿರ್ಬೋದು, ಯಾವ ದೇವರಾದರೂ ಆಗಿರ್ಬೋದು, ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ವಾ. ಪಿತ್ತ ನತ್ತಿಗೆ ಇರುತ್ತೆ ಅಂತಾರಲ್ಲ, ಆ ಥರ ದೇವ್ರನ್ನ ಅತಿಯಾಗಿ ತಲೆಯಲ್ಲಿ ಇಟ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಯಾವುದು ಉದಾಹರಣೆ ಹೇಳ್ತೀನಿ, ಯಾಕೆ ಅತಿಯಾಗಿ ಇಟ್ಕೋಬಾರ್ದು ಅಂತ. ಅದಕ್ಕೊಂದು ಲಿಮಿಟ್ ಇದೆ ಅಂತ ಕೂಡ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ನಡೆದಿರೋ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನೀವು ಸಪೋರ್ಟ್ ಯಾವಾಗೂ ಮಾಡ್ತಾಯಿರ್ರಿ ಅಂತ ಮಾತ್ರ ಕೇಳ್ತೀನಿ. ಈ ಗುಬ್ಬಚ್ಚಿ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರಗಳನ್ನು ತೋರ್ಸೋಕ್ಕೆ ಹೋಗಬೇಡಿ, ಆಲೋಚನೆ ಮಾಡಿ, ಅದು ಸರಿನಾ ತಪ್ಪಾ ಅಂತ ಆಲೋಚನೆ ಮಾಡಿ ಆಮೇಲೆ ಬೇಕಾದರೆ ನೀವು ನಿಮ್ಮ ತೀರ್ಮಾನಗಳು ತಗೊಂಡು ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸೋ ಪ್ರಯತ್ನ ಮಾಡಿ. ಫೆಬ್ರವರಿ 13ನೇ ತಾರೀಕು ಸತ್ತೋಗಿರೋ ಹುಡುಗಿನ 4 ದಿನದವರೆಗೂ ಒಳಗಡೆ, ಮನೆ ಒಳಗಡೆ ಕೂಡ ಹೆಣನಲ್ಲಿ ಇಟ್ಕೊಂಡು ಅಮ್ಮ, ಅಕ್ಕ, ತಮ್ಮ 3 ಸೇರಿ ಪ್ರೇಯರ್ ಮಾಡ್ತಾಯಿದ್ರಂತೆ. ಏನಂತ? ಯೇಸು ಸ್ವಾಮಿ ಸತ್ತೋಗಿರೋರನ್ನ ಬದುಕಿಸ್ತಾರೆ ಅಂತ. ದೇವರು ನಮಗೆ ಹುಟ್ಟು ಅಂತ ಕೊಟ್ಟಿದ್ದಾದ್ಮೇಲೆ ಸಾವು ಅಂತ ಅನ್ನೋದು ಗ್ಯಾರಂಟಿ ಇದ್ದೇ ಇರುತ್ತೆ. ಅದು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ನಮಗೆ ಗೊತ್ತಾಗಲ್ಲ. ಹುಟ್ಟೋದಕ್ಕೆ ಡೇಟ್ ಕೊಡ್ತಾರೆ ಡಾಕ್ಟ್ರು, ಸಾಯೋದಕ್ಕೂ ಒಂದು ಅಂದಾಜಿನ ಮೇಲೆ ಡೇಟ್ ಕೊಡ್ತಾರೆ ವಿನಃ ಪಕ್ಕ ಇಷ್ಟು ಅವರ್ಗೆ ಇಷ್ಟು ನಿಮಿಷಕ್ಕೆ ಸಾಯ್ತಾರೆ ಅಂತ ಯಾವ ಡಾಕ್ಟ್ರೂ ಹೇಳೋಕ್ಕಾಗಲ್ಲ, ಯಾವ ಜ್ಯೋತಿಷಿಗಳು ಹೇಳೋಕ್ಕಾಗಲ್ಲ, ಯಾವ ವೇದ ಪುರಾಣಗಳ ಅದೇನೋ ದೊಡ್ಡ ದೊಡ್ಡ ಗ್ರಂಥಗಳು ಓದಿರೋರು ಕೂಡ ಹೇಳೋಕ್ಕಾಗಲ್ಲ ಇಷ್ಟೇ ಸೆಕೆಂಡ್ಗೆ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರಾಣ ಹೋಗೋದಕ್ಕೆ ಒಂದು ನೆಪ ಇರುತ್ತೆ ನಮಗೆ. ಅದು ಯಾವುದೇ ನೆಪ ಆಗಿರ್ಬೋದು, ಒಂದು ತಲೆನೋವು ಬಂದಿರ್ಬೋದು, ಒಂದು ಕಣ್ಣು ನೋವು, ಒಂದು ಮೂಗು ನೋವು. ಈಗ ಕಾಯಿಲೆಗಳಿಗಂತೂ ಯಪ್ಪ ದೇವರೇ, ಹೆಸ್ರುಗಳು ಕೂಡ ಹೇಳೋಕ್ಕೆ ನನಗೆ ಭಯ ಆಗುತ್ತೆ. ನೆನಪಾದ್ರೇ, ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಅಂತಂಥ ವಿಚಿತ್ರವಾದ ಕಾಯಿಲೆಗಳಿದ್ದಾವೆ. ಕಾಯಿಲೆಗಳಲ್ಲಿ ಸ್ವಲ್ಪ ಕಾಯಿಲೆಗಳಿಂದ ನಾನು ಬಾಯಿಗೆ ತೋದಲ್ತಾ ಐತೆ ಹೋಗಪ್ಪ. ಕಾಯಿಲೆಗಳಿಂದ ಕೆಲವರು ಸಾಯ್ತಾಯಿದ್ದಾರೆ, ಆಹಾಕಾರದಿಂದ ಸಾಯ್ತಾಯಿದ್ದಾರೆ, ಪ್ರೀತಿಸಿದವ್ರು ಸಾಯ್ತಾಯಿದ್ದಾರೆ. ನಾನಾ ಕಾರಣಗಳು ಬೇಕಾದರೆ ನಾನು ಕೊಡ್ತಾ ಹೋಗ್ತೀನಿ. ವಿಷಯ ಅದಲ್ಲ, ನಂಬಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ ಶೈಲಜಾ ಅವರನ್ನು ಮನೇಲೇ ಇಟ್ಕೊಂಡು 4 ದಿನದವರೆಗೂ ಮಣ್ಣು ಮಾಡಲಿಲ್ಲ. ಯೇಸು ಸ್ವಾಮಿ ಬರ್ತಾರೆ, ನಮ್ಮ ಮಗಳನ್ನ ಬದುಕಿಸ್ತಾರೆ, ನಮ್ಮ ಮನೆ ಹೆಣ್ಮಗಳನ್ನ ಬದುಕಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ 4 ದಿನದವರೆಗೂ ಅವರು ಮಣ್ಣು ಮಾಡಿದಿರ, ಕಣ್ಣೀರು ಹಾಕ್ಕೊಂಡು ಅವರ ಊಟ ಮಾಡ್ದಿರ, ನಿದ್ದೆ ಮಾಡ್ದಿರ, ನೀರು ಕೂಡ ಕುಡಿದಿರ ಆ ಹೆಣದ ಮುಂದೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರಂತೆ. ದೇವರು ಇಳಿದು ಬರಲ್ಲ ಜನರೇ, ನಾನು ಹೇಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ತಂದೆ ತಾಯಿ ಸಮಾನದವರೇ, ನಾನು ಹೇಳ್ತಾ ಇದ್ದೀನಿ, ದೇವರು ಯಾವತ್ತೂ ಇಳಿದು ಬರಲ್ಲ, ಯಾವುದೇ ಕಾರಣಕ್ಕೂ ಇಳಿದು ಬರಲ್ಲ. ಇನ್ನು ಬೆಳೆ ವ್ಯವಸಾಯಕ್ಕೆ ಬಂದರೆ, ಈಗ ಒಂದು ರಾಗಿ ಕಾಳು ನಾವು ಭೂಮಿಲಿ ಹಾಕಿದ್ದೀವಿ ಅಂತಂದರೆ ಅದು ಸತ್ತು ಅದ್ರ ಒಳಗಡೆಯಿಂದ ಹುಟ್ಟಿ ಬರೋದೇ ನಮಗೆ ಜಾಸ್ತಿ ಫಲ ಕೊಡುತ್ತೆ. ಹಂಗಂತ ಮನುಷ್ಯರು ಸತ್ತೋದ್ರೆ ಆ ಮನುಷ್ಯರೊಳಗಿಂದ ಉತ್ಪತ್ತಿ ಆಗ್ತವೆ. ಒಂದು ಅಕ್ಕಿ ಕಾಳು ಹಾಕಿದ್ರೆ ಒಂದು ಇಷ್ಟು ಅಕ್ಕಿ ಕಾಳು ಬರುತ್ತೆ ಅನ್ನೋದು ಸುಳ್ಳು. ಅದು ವ್ಯವಸಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಕಾಯಿ ಪಲ್ಯಗಳು ಮತ್ತು ಗಿಡ ಗೆಂಟೆಗಳಲ್ಲಿ ಮಾತ್ರ ಸಂಬಂಧಪಟ್ಟಿದ್ದು. ಮನುಷ್ಯನ ಜೀವನದಲ್ಲಿ ಅದಲ್ಲ. ಹುಟ್ಟು ಅಂತಿದ್ಮೇಲೆ ಸಾವು ಅಂತ ಇರುತ್ತೆ. ಆದರೆ ದೇವರು ಒಂದು ದಿನ ನೋಡಿದ್ರು, 2 ದಿನ ನೋಡಿದ್ರು, ಬೆಳಗ್ಗೆ ಸಾಯಂಕಾಲ ಬರಲಿಲ್ಲ. ದೇವರು ಬದುಕಿಸ್ಲಿಲ್ಲ ಅವ್ರನ್ನ. ಹೆಂಗೆ ಬದುಕ್ಸೋಕ್ಕೆ ಸಾಧ್ಯ? ಯಾರಾದರೂ ಊಹೆ ಮಾಡಿ ನೋಡೋಣ, ಬದುಕ್ಸೋಕ್ಕೆ ಸಾಧ್ಯನಾ? ಇದುವರೆಗೂ ನೀವೆಲ್ಲಾದರೂ ಕೇಳಿದ್ದೀರಾ, ಎಲ್ಲಾದರೂ ನೋಡಿದ್ದೀರಾ ಸತ್ತಿರೋರನ್ನ ಬದುಕಿಸಿರೋದು ಅಂತ? ನಮ್ಮ ಟೆಕ್ನಾಲಜಿ ಎಷ್ಟೋ ಮುಂದಕ್ಕೆ ಹೊರಟೋಗೈತಂತೆ. ಇವ್ರು ಹೇಳತ್ತಾರೆ, ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. 5G ಕಾಲನೂ ಬಂದುಬಿಟ್ಟೈತಂತೆ. 5G ಕಾಲ ಬಂದರೂ ಅಷ್ಟೇ, 20G ಕಾಲ ಬಂದರೂ ಅಷ್ಟೇ.
5Gಗೂ 10 10Gಗೂ 6G 7Gಗಳು ಈ 7Gಗಳಿಗೆಲ್ಲನೂ ಪ್ರಾಣ ಹೋದವ್ರನ್ನ ಬದುಕ್ಸೋಕೆ ಹೋದರೆ ಪ್ರಪಂಚನೇ ಇರ್ತಿರ್ಲಿಲ್ಲ. ಒಬ್ಬರು ಒಂದೊಂದು ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರ ಆ ಟೆಕ್ನಾಲಜಿ ಏನಾದರೂ ಬಂದುಬಿಟ್ರೆ ನಿಜ ಹೇಳ್ತಾ ಇದ್ದೀನಿ ಯಪ್ಪ, ಆ ಟೈಮ್ ನಾನು ಇಲ್ದಿದ್ರೇ ತುಂಬ ಒಳ್ಳೆಯದು ಅಂತ ಊಹೆ ಮಾಡ್ಕೋತೀನಿ ನಾನು. ಯಾಕಂದರೆ ಎಲ್ಲಿರ್ತೀವಿ ನಾವು, ಏನು ತಿಂತೀವಿ ನಾವು? ಇದು ಒಂದು ತಮಾಷೆಗೆ ಯೋಚನೆ ಮಾಡ್ತಾಯಿದ್ರು ಸತ್ಯನೇ, ಅದು ತಮಾಷೆ ರೀತಿಯಾಗಿ ತೊಗೊಬೇಕಾದ್ರೂ ಏನು ತಿಂತೀವಿ ನಾವು, ಎಲ್ಲಿರ್ತೀವಿ? ಮನೆಗಳು ಕಟ್ಕೊಳಕ್ಕೆ ಜಾಗ ಎಲ್ಲಿರುತ್ತೆ? ಎಲ್ಲಿ ಮಲ್ಕೊಂತೀವಿ, ಎಲ್ಲಿ ಊಟ ಮಾಡ್ತೀವಿ? ಬಾತ್ರೂಮ್ಗೆ ಸಪ್ರೇಟು, ಬೆಡ್ರೂಮ್ ಸಪ್ರೇಟು, ಪಾರ್ಕ್ ಸಪ್ರೇಟು, ಕಾರ್ ನಿಲ್ಸ್ಕೊಳೋದಕ್ಕೆ ಸಪ್ರೇಟು, ಅದೊಂದು ಜಿಮ್ಮು, ಇದೊಂದು ಅದು ಇದು ಅಂತ ಕಡ್ಡಿ ಕಸ ಎಷ್ಟಿದೆ, ಅದನ್ನೆಲ್ಲ ಎಲ್ಲಿ ತರೋದು? ಆಲ್ರೆಡಿ ಇರೋ ಕಾಡುಗಳೆಲ್ಲ ಓದ್ತಾವೆ ಅಲ್ವಾ? ಅದಕ್ಕೆಲ್ಲ ಅವಕಾಶ ಇಲ್ಲ. ಸೊ ಸತ್ತೋರ್ನ ಮಣ್ಣು ಮಾಡೋದು ಧರ್ಮ ಅಲ್ವಾ? ಮಾಡಲೇಬೇಕು, ಅದು ಕಂಪಲ್ಸರಿ. ಮಣ್ಣು ಮಾಡೋದು ಅನ್ನೋದು ಕಂಪಲ್ಸರಿ. ಆಮೇಲೆ 4 ದಿನ ಆಗೋಯ್ತಾ, 4 ದಿನ ಆದಮೇಲೆ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಡ್ ಸ್ಮೆಲ್ಲು ಅಕ್ಕಪಕ್ಕದವರಲ್ಲಿ ಇವ್ರ ಮನೆಗೇನೋ ದುರ್ವಾಸನೆ ಹೊಡಿತೈತಪ್ಪ, ಎತ್ತಲಿಂದನೋ ವಾಸನೆ ಹೊಡಿತೈತೆ. ಈಗ ಮನೆ ಅಕ್ಕಪಕ್ಕದಲ್ಲಿ ಒಂದು ಇಲಿ ಸತ್ರೇನೋ ಒಂದು ನಾಯಿ ಸತ್ರೇನೋ ಎಷ್ಟು ವಾಸನೆ ಬರ್ತಾ ಇರುತ್ತೆ, ನಮಗೆ ಬರುತ್ತೆ ತಾನೆ. ಅಂಥದ್ದೊಬ್ಬ ಮನುಷ್ಯ ಕೆಟ್ಟರೆ ಈರುಳ್ಳಿ ಎಷ್ಟು ಬ್ಯಾಡ್ ಸ್ಮೆಲ್ ಬರುತ್ತೋ, ಈರುಳ್ಳಿ ಕೆಟ್ಟಾಗ, ಆಲೂಗಡ್ಡೆ ಕೆಟ್ಟಾಗ ಎಷ್ಟು ಬ್ಯಾಡ್ ಸ್ಮೆಲ್ ಬರುತ್ತೋ, ಅದರ ಅಪ್ಪ ಮುತ್ತಾತ ಕೋಳಿ ತಾತನ ಥರ ಅಷ್ಟು ಕೆಟ್ಟ ಸ್ಮೆಲ್ ಇರುತ್ತೆ ನಮ್ಮ ಬಾಡಿ ಡಿಕಂಪೋಸ್ ಆದಮೇಲೆ. ಅದು ಆ ಥರ ಸ್ಮೆಲ್ಲು ಡಿಕಂಪೋಸ್ ಅದು ಭಯಂಕರ ಇರುತ್ತೆ. ಅದು ಆಸ್ಪತ್ರೆಗಳಲ್ಲಿ ಕೆಲವೊಂದು ಕಡೆ ನೋಡ್ಬೋದು, ನಾವು ತಿಳ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಸತ್ತೋರ್ನ ಪೋಸ್ಟ್ ಮಾರ್ಟಮ್ಗೋಸ್ಕರ ಮತ್ತೆ ಅದನ್ನು ಓಪನ್ ಮಾಡಿದಾಗ ಕೆಲವ್ರಿಗೆಲ್ಲ ಅನುಭವ ಆಗಿರುತ್ತೆ. ಯಾಕಂದರೆ ನಂತರ 4 ಗೋಡೆಗಳ ಮಧ್ಯೆ ಜೀವನ ಮಾಡೋರು ಯಾರು ಅಪರೂಪ. ಎಲ್ಲರೂ ಹೊರಗಡೆನೇ ಪ್ರಪಂಚದಲ್ಲಿದ್ದೀರಾ, ಹೊರಗಡೆ ನೋಡ್ತೀರಾ, ಕೇಳ್ತೀರಾ, ಟಿ ವಿಗಳು ನೋಡ್ತೀರಾ, ನ್ಯೂಸ್ ಪೇಪರ್ಗಳು ಓದೋರು, ರಾಜಕಾರಣಿಗಳು, ಅವರೆಲ್ಲ ತುಂಬ ಈ ಥರದವರೆಲ್ಲ ನೋಡಿರ್ತಾರೆ. ಪೊಲೀಸ್ನವರಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಈ ಸ್ಮಶಾನದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅದ್ರ ಬಗ್ಗೆ ತುಂಬ ಅನುಭವ ಇರುತ್ತೆ. ಈ ಹಳ್ಳೀಲಿ ಏನು ಗೊತ್ತಿಲ್ಲದಿರ ಮೂಲೆಯಲ್ಲಿ ನನ್ನಂತರ ಕೂತ್ಕೊಂಡಿರ್ತಾರೆ. ಆದರೂ ನನಗೆ ಈ ಥರ ಆಲೋಚನೆ ಬಂದಿದೆ ಅಂದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೊಂದು ಸರಿ ಯೋಚನೆ ಮಾಡಿ. 4ನೇ ಕ್ಲಾಸ್ ಓದಿರೋಳೆ ನಾನು ಇದ್ರ ಬಗ್ಗೆ ಇಷ್ಟೊಂದು ಡೀಪಾಗಿ ಮಾತಾಡ್ತಾ ಇದ್ದೀನಿ, ಇಷ್ಟೊಂದು ಯೋಚನೆ ಮಾಡಿದ್ದೀನಿ ಅಂದರೆ, ನೀವು SLC ಮೇಲೆ ಡಿಗ್ರಿಗಳು ಅಂತ ಎಷ್ಟೆಷ್ಟೋ ಓದಿರ್ತೀರ. ನೀವೊಂದು ಸಾರಿ ಯೋಚನೆ ಮಾಡಿ. ಈಗ ಕೆಲವರು ಅಷ್ಟು ಓದಿದ್ರೂ ಕೂಡ ನಂಬುತ್ತಾರೆ, ದೇವ್ರು ನಂಬೋರಿದ್ದಾರೆ. ಅದು ನಂಬಿಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೂ ನಂಬಿಕೆಗೂ ಎಜುಕೇಷನ್ಗೂ ಸಂಬಂಧನೇ ಇಲ್ಲ ಅಲ್ವಾ? ತಲೆಗೆ ಬರೋದು ವಿದ್ಯೆ, ಮನಸ್ಸಿಗೆ ಬರೋದು ಭಕ್ತಿ, ನನ್ನ ಪ್ರಕಾರ. ಬಾಕಿ ಅದರಲ್ಲಿ ನಾನು ಹೇಳಿದ್ದೀನಲ್ಲ, ನನ್ನ ತಪ್ಪುಗಳೇನಿದ್ರೆ ದಯವಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಇದು ವಿದ್ಯೆ ತಲೆಗೆ ಹೆಂಗೆ ಸಂಬಂಧ, ಭಕ್ತಿ ಮನಸ್ಸಿಗೆ ಹೆಂಗೆ ಸಂಬಂಧ ಅಂತ ನೀವು ಕ್ವಶನ್ ನಾನು ಕೇಳಿದ್ರು ಕೇಳ್ಬೋದು. ನನ್ನ ಆಲೋಚನೆ ಅದು. ವಿದ್ಯೆ ಯಾವತ್ತೂ ನಮ್ಮ ಬ್ರೈನಲ್ಲಿರುತ್ತೆ, ನಾವು ಕಲ್ತಿರೋದು ನಮ್ಮ ಬ್ರೈನಲ್ಲಿರುತ್ತೆ. ಆದರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಭಕ್ತಿ, ಭಯ ಎಲ್ಲ ನಮ್ಮ ಮನಸ್ಸಲ್ಲಿರುತ್ತೆ. ಇದು ನನ್ನ ದೃಢವಾದ ಒಂದು ನಂಬಿಕೆ. ಓಕೆ, ಹಾಗಾಗಿ 4 ದಿನ ಆದ್ರೂ ಅವ್ರು ಮಣ್ಣು ಮಾಡಲಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಎನ್ಕ್ವೈರಿ ಮಾಡಿದ್ರು. ನೋಡಿದ್ರೆ ಆ ಹೆಣ ನಿಕ್ಕೊಂಡು ಪ್ರೇಯರ್ಗಳು, ಇವ್ರದ್ದು ಭಯಂಕರ ಪ್ರೇಯರ್ಗಳು. ದೇವ್ರು ಬರ್ತಾರೆ, ನಮ್ಮ ಮನೆ ಹೆಣ್ಮಗಳು ಬದುಕಿಸ್ತಾರೆ, ದೇವ್ರು ಬರ್ತಾರೆ ಬರ್ತಾರೆ ಬರ್ತಾರೆ. ಎಲ್ಲಿಂದ ಬಂದರು? ಬರಲಿಲ್ಲ. ಪೊಲೀಸ್ನವ್ರು ಬಂದರು ಲಾಸ್ಟಿಗೆ. ಅಲ್ಲ, ದೇವ್ರು ಬರಲಿಲ್ಲ, ಪೊಲೀಸ್ನವ್ರು ಬಂದರು. ಪೊಲೀಸ್ನವ್ರನ್ನ ಕಳಿಸ್ಕೊಟ್ರು. ಇವ್ರು ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಟ್ಟವ್ರಪ್ಪ, ಫಸ್ಟು ನೀವು ಹೋಗಿ ಹೋಗ್ರಿ ಅಂತ. ಸಾರಿ, ದೇವ್ರ ಬಗ್ಗೆ ನನ್ನ ಕೈ ಈ ಥರ ಕೀಳಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಸಿಟ್ಟು ಬಂದು ನಾನು ಮಾತಾಡ್ತಾ ಇರೋದು. ಆಮೇಲೆ ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಕೊಟ್ಟು ನೋಡಿದ್ರೆ ಶೈಲಾಜಮ್ಮ ಅವರು ಸತ್ತು 4 ದಿನ ಆಗಿದೆ. ಇವ್ರು ಮಣ್ಣು ಮಾಡಲಿಲ್ಲ. ಕಾರಣ ಏನು ಅಂತ ಕೇಳಿದ್ದಕ್ಕೆ ದೇವರು ಬರ್ತಾರೆ. ಇನ್ನು ಪೊಲೀಸ್ನವ್ರ ಕೈಗೆ ಸಿಕ್ತು ಅಂದರೆ ಬಿಡ್ತಾರಾ? ಕ್ಲೀನಾಗಿ ಬುಡ್ದು ಬೇರಿಂದ ಹಿಂಗಿಡ್ಸ್ಕೊಂಬರ್ತಾರೆ. ಎಲ್ಲೆಲ್ಲಿ ಹೋಗವೆ ಈ ಬೇರುಗಳೆಲ್ಲೆಲ್ಲ ಹೆಂಗೆ ಒಂದು ಮರದಲ್ಲಿ ಫಸ್ಟು ಮೊಳಕೆ ಈಚೆಗೆ ಬರೋದಕ್ಕಿಂತ ಮುಂಚೆ ಅದರ 4ರಷ್ಟು ಪಟ್ಟು ಒಳಗಡೆ ಇರಲಿರುತ್ತೆ ಬೇರು. ಯಾವುದೇ ಬೀಜ ಆಗಿರಲಿ, ಚಿಕ್ಕದೊಂದು ಮೊಳಕೆ ಈಚೆಗೆ ಬರಬೇಕು ಅಂದರೆ ಅದರ ಡಬಲ್ಲು ಬೇರು ಒಳಗಡೆ, ಭೂಮಿ ಒಳಗಡೆ ಫಸ್ಟು ಅದು ಮನೆ ಕಟ್ಕೊಳ್ಳುತ್ತೆ. ನಾನಿಲ್ಲಿ ಸ್ಥಿರವಾಗಿ ನಿಲ್ತೀನಾ ಅಂತ ಅದು ದೃಢವಾಗಿ ಅಲ್ಲಿ ಬೇರು ಬಿಟ್ಕೊಂಡು ಆಮೇಲೆ ಅದು ಮೊಳಕೆ ಈಚೆಗೆ ಬರೋದು.
ನನಗೆ ಸ್ವಲ್ಪ ಇದು ಕಂಫರ್ಟಬಲ್ ಆಗಿದೆ ಅಂತಂದಾಗ ಅದರ ಮೊಳಕೆನ ಈಚೆ ಬಿಡುತ್ತೆ. ಅದೇ ಪ್ರಕಾರ ಪೊಲೀಸ್ನವ್ರು ಸಿಕ್ಕಿದ್ರೆ ನಮ್ಮ ಪೊಲೀಸನವ್ರು ಬಿಡ್ತಾರಾ? ನಮ್ಮಣ್ಣವರು ಕ್ಲೀನಾಗಿ ಎನ್ಕ್ವೈರಿ ಮಾಡವ್ರೆ. ಕ್ಲೀನಾಗಿ ಎನ್ಕ್ವೈರಿ ಮಾಡಿದಾಗ ಅವ್ರಿಗೆ ಆಲ್ರೆಡಿ పిచ్చి పీకకెళ్ళిపోయింది. ಹುಚ್ಚು ನತ್ತಿಗೇರಿ ಬಿಟ್ಟಿದೆ ಅವ್ರಿಗೆ. ಆಸ್ಪತ್ರೆಗೆ ಸೇರಿಸಿದಾರಂತೆ. ಶೈಲಜಮ್ಮ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಅವ್ರಿಗೆ ತುಂಬ ಅವಶ್ಯಕತೆ, ಬ್ಲಡ್ ಕೊಡಬೇಕು ಅಂತಂದ್ರಂತೆ. ದೊಡ್ಡ ಗಲಾಟೆ ಮಾಡಿಬಿಟ್ರಂತೆ ಆಸ್ಪತ್ರೆಯಲ್ಲಿ. ಪರಿಶುದ್ಧವಾದ ರಕ್ತ ಇದ್ದರೆ ಮಾತ್ರ ಕೊಡಿ ಅಂತ. ಪರಿಶುದ್ಧವಾದ ರಕ್ತ ಯೇಸು ಸ್ವಾಮಿದು ಅಂತ ನಾನು ನಂಬ್ತೀನಿ. ಈಗಲೂ ಅದೆಲ್ಲೋ ಬ್ಲಡ್ ಸಿಕ್ಕಿತ್ತಂತೆ ದೇವ್ರದ್ದು. ಎಷ್ಟೋ ವರ್ಷ 2000 ವರ್ಷಗಳ ಹಿಂದೆ ಆದ್ರೂ ಆ ಬ್ಲಡ್ಡು ಇನ್ನೂ ಅದರೊಳಗಡೆ ಬ್ಲಡ್ಡಿನ ಕಣಗಳಿರ್ತಾವಲ್ಲ, ಅದು ಜೀವಂತವಾಗಿ ಬುಳುಕ್ 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 ಅಂತ ಇದ್ವಂತೆ. ಅದು ಅಲ್ಲೋ ಓದಿದ್ದೀನಿ ನಾನು. ನಾವೇನು ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲೆಲ್ಲ ಹೋಗಿ ಸರ್ಚ್ಗಳು ಮಾಡೋದಕ್ಕೆ ಅಲ್ಲೆಲ್ಲ ನೋಡ್ಕೊಂಬರೋ ಅಷ್ಟು ಯೋಗ್ಯತೆ ಇಲ್ದವ್ರು ನಾವು ಜಸ್ಟು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಅದು ಇದು ಸ್ವಲ್ಪ ಓದಿದ್ದೀನಿ ಅಷ್ಟೇ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಷ್ಟೇ. ಆ ಥರ ದೇವರ ರಕ್ತ, ಪರಿಶುದ್ಧವಾದ ರಕ್ತ ಇನ್ನೂ ಜೀವಂತವಾಗಿದೆ, ಅದನ್ನು ಒಪ್ಕೋತೀನಿ. ಹಂಗಂತ ನಾವೆಲ್ಲರೂ ಬದುಕಿರೋದೇನೋ ರಕ್ತದಿಂದ ಅಲ್ವಾ? ಡಾಕ್ಟ್ರ್ ಹತ್ರ ಗಲಾಟೆ ಮಾಡಿದ್ರಂತೆ, ನನ್ನ ಮಗುವಿಗೆ ಪರಿಶುದ್ಧವಾದ ರಕ್ತ ಇದ್ದರೆ ಮಾತ್ರ ಕೊಡಿ, ಇಲ್ಲ ಅಂತಂದರೆ ಕೊಡಲೇಬೇಡ್ರಿ. ರಕ್ತ ಇವಾಗ ರಕ್ತಕ್ಕೆ ಜಾತಿ ಭೇದ ಇಲ್ಲ, ಇದೆಯಾ? ಪಾಸಿಟಿವ್ಗಳು, ನೆಗೆಟಿವ್ಗಳು, ಓ ಪಾಸಿಟಿವ್, ಸಿ ಪಾಸಿಟಿವ್, ABCD ಜಡ್ವರೆಗೂ ಇರ್ಬೋದೇನೋ. ಅದನ್ನು ಮ್ಯಾಚ್ ಮಾಡಿ ಡಾಕ್ಟ್ರ್ ಹಾಕ್ತಾರೆ. ಅದು ಪರಿಶುದ್ಧವಾದ ರಕ್ತನ, ಅಶುದ್ಧವಾದ ರಕ್ತನ ಅದು ಹೆಂಗೆ ಕಂಡಿಡ್ತಾರೋ ನನಗೆ ಗೊತ್ತಿಲ್ಲ. ಮನುಷ್ಯನಿಗೆ ಇವಾಗ ನಾನು ಡ್ರಿಂಕ್ಸ್ ಮಾಡಿದರೆ ನಾನು ಬ್ಲಡ್ ತಗೊಳಲ್ಲ, ಸೊ ಆಲ್ಕೋಹಾಲ್ ಮಿಕ್ಸ್ ಆಗಿರುತ್ತೆ ಅಂತ. ಬೇರೆ ನನಗೇನಾದರೂ ಕಾಯಿಲೆಗಳಿದ್ರೆ ಆ ಬ್ಲಡ್ ತಗೊಳಲ್ಲ, ಅದು ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಪರಿಶುದ್ಧವಾದ ರಕ್ತ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾವ ಮನುಷ್ಯರ ಹತ್ರ ಇದೆಯೋ ಪರಿಶುದ್ಧವಾದ ರಕ್ತ ನನಗೆ ಗೊತ್ತಿಲ್ಲ. ಇರ್ಬೋದಾ? ನಿಮಗೇನಾದರೂ ಆ ಥರ ಅನಿಸುತ್ತಾ ಇದೆ ಅಂತ ಪರಿಶುದ್ಧವಾದ ರಕ್ತ? ಅದಿದ್ದರೆ ಯೇಸು ಸ್ವಾಮಿದು ಅಂತ ಸೈಂಟಿಸ್ಟ್ಗಳೆಲ್ಲ ಕಂಡುಹಿಡಿದಿದ್ದಾರೆ, ಅದನ್ನು ನಾನು ಒಪ್ಕೋತೀನಿ. ಕಂಡುಹಿಡಿದಿದ್ದಾರಂತೆ ಇವೆರಡನ್ನೂ ನಾನು ಹೇಳಬಲ್ಲೆ. ಆದರೆ ನಮ್ಮ ಮನುಕುಲದಲ್ಲಿ ಪರಿಶುದ್ಧವಾದ ರಕ್ತ ಯಾರಿಗೆ ಹರಿತಾ ಇದೆ ಅಂತ ಯಾರು ಐಡೆಂಟಿಫೈ ಮಾಡೋರು? ಇದುವರೆಗೆ ಯಾರಾದರೂ ಮಾಡಿದ್ದಾರಾ? ಇಲ್ಲ ಇನ್ನು ಮುಂದೆ ಏನಾದರೂ ಮಾಡ್ಬೋದಾ? ಅವ್ರ ಹತ್ರ ಗಲಾಟೆ ಮಾಡಿದ್ರಲ್ಲ, ಪರಿಶುದ್ಧವಾದ ರಕ್ತ ಇದ್ದರೆ ಕೊಡ್ರಿ ಅಂತ. ಅವಾಗೇನಾದರೂ ಡಾಕ್ಟರ್ ಚಿಂತೆ ಮಾಡಿರ್ಬೋದಾ? ಪರಿಶುದ್ಧವಾದ ರಕ್ತ ಹೇಗಿರುತ್ತೆ ಸರ್ಚ್ ಮಾಡಬೇಕಲ್ಲ ನಾವು ಅಂತೇನಾದರೂ ಮಾಡಿರ್ಬೋದಾ? ನಾನು ವಿಡಿಯೋ ಕೇಳಿ ಮಾಡೋಂಗಿದ್ರೆ ಮಾಡಿರಿ ನೀವು ಸೈಂಟಿಸ್ಟ್ಗಳು. ಇದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಅಕಸ್ಮಾತ್ ಆ ಸೈಂಟಿಸ್ಟ್ವರೆಗೂ ಏನಾದರೂ ನಾನು ವಿಡಿಯೋ ತಲುಪಿದ್ರೆ ಅದಾದರೂ ಒಂದು ಮಾಡಲಿ. ಪರಿಶುದ್ಧವಾದ ರಕ್ತ ಯಾವುದು, ಕೆಟ್ಟವ್ರ ರಕ್ತ ಯಾವುದು, ಕಳ್ಳರ ರಕ್ತ ಯಾವುದು, ಕುಡುಕರ ರಕ್ತ ಯಾವುದು, ಅಡಿಕೆಲೆ ಹಾಕೋರ ರಕ್ತ ಯಾವುದು, ಪಾನ್ ಪರಾಕ್ ಹಾಕೋರ ರಕ್ತ ಯಾವುದು, ಮಾಟ ಮಂತ್ರ ಮಾಡಿಸೋರ ರಕ್ತ ಯಾವುದು, ಹಿಂದೂಗಳ ರಕ್ತ ಯಾವುದು, ಮುಸ್ಲಿಮರ ರಕ್ತ ಯಾವುದು, ಕ್ರಿಶ್ಚಿಯನ್ ಅವ್ರ ರಕ್ತ ಯಾವುದು, ಬುದ್ಧ ಧರ್ಮದವ್ರ ರಕ್ತ ಯಾವುದು, ಇದನ್ನೆಲ್ಲ ಕಂಡುಹಿಡಿಯೋಕೆ ಮುಂದೆ ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾನೇ ಅದಂತೆ. ಅದು ಎತ್ತ ಕಡೆ ಓದ್ತದೋ ನನಗಂತೂ ಗೊತ್ತಿಲ್ಲ. ತುಂಬ ಸ್ಪೀಡಾಗಿ ಓಡ್ತದಂತೆ. ಅದೆಷ್ಟು ಸ್ಪೀಡಾಗಿ ಓದ್ತದೋ ನಾವು ಅಷ್ಟೇ ಸ್ಪೀಡಾಗಿ ರೈಟ್ ಅಂತ ಹೋಗ್ತಾ ಇರ್ತೀವಿ. ಎಷ್ಟು ಟೆಕ್ನಾಲಜಿ ಮುಂದೆ ಬರುತ್ತೋ ನಮ್ಮ ಅನಾರೋಗ್ಯಗಳು ಅಷ್ಟು ಮುಂದಾಗಿ ಹೋಗ್ತಾ ಇರ್ತವೆ, ನಮ್ಮ ಆಲೋಚನೆಗಳು ಅಷ್ಟು ಸ್ಪೀಡಾಗಿ ಹೋಗ್ತಾ ಇರ್ತವೆ, ನಮ್ಮ ಆಯಸ್ಸು ಅಷ್ಟು ಡೌನ್ ಆಗ್ತಾ ಬರುತ್ತೆ. ಯಾಕಂದರೆ ಎಲ್ಲ ಕಲಬೆರಕೆಯಾಗಿ ನಾವು ಸಾಯ್ತೀವಿ ಬೇಗ. ಅಕಸ್ಮಾತ್ ಇದೇನೋ ಸೈಂಟಿಸ್ಟ್ಗಳು ನೋಡೋಂಗಿದ್ರೆ, ಸೈಂಟಿಸ್ಟ್ ಸ್ವಾಮಿಗಳ್ರೆ ದಯವಿಟ್ಟು ಅದನ್ನೇನೋ ಇದ್ದರೆ ಒಂದು ಸತಿ ಚೆಕ್ ಮಾಡಿಬಿಡ್ರಿ. ಈ ಓವರಾಗಿ ನಂಬ್ತಾ ಇದ್ದಾರಲ್ಲ ಈ ಥರ, ಈ ಸತ್ತ ಹೆಣನ ಮನೆ ಮುಂದೆ ಇಟ್ಕೊಂಡು ಯೇಸು ಸ್ವಾಮಿ ಬರ್ತಾರೆ ಬದುಕಿಸ್ತಾರೆ ಅಂತಾರಲ್ಲ, ಅಂಥವ್ರಿಗೆಲ್ಲಾದ್ರೂ ಒಂದು ಸ್ವಲ್ಪ ಪಾಠ ಆದರೂ ಬರಲಿ. ಅಂಥವ್ರಿಗೆ ಅಂತ ಸಪ್ರೇಟಾಗಿ ಒಂದು ಬ್ಲಡ್ಡು ಚಿರಂಜೀವಿಯವರೇನೋ ಓಪನ್ ಮಾಡಿದ್ರಂತಲ್ಲ ಬ್ಲಡ್ ಬ್ಯಾಂಕು, ಆ ಥರದ್ದು ಪವಿತ್ರವಾದ ರಕ್ತ ಇಲ್ಲಿ ಸಿಗುತ್ತೆ ಅಂತ ಒಂದು ಮಾಡಿಬಿಡೋಣ. ನಾನು ಸಪೋರ್ಟ್ ಮಾಡಿಬಿಡ್ತೀನಿ, ನಾನು ಬಂದುಬಿಡ್ತೀನಿ ಕೆಲಸಕ್ಕೆ. ಅದರಲ್ಲಿ ಅಲ್ಲಿ ಕಸ ಗುಡ್ಸ್ಕೊಂಡಿರ್ತೀನಿ. ನಾವೇನು ವಿದ್ಯಾವಂತರಲ್ಲ, ಸೈಂಟಿಸ್ಟ್ಗಳ ಥರ ನಾವು ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಅಂಥದ್ದೇನಿಲ್ಲ. ನಮಗೂ ಅಲ್ಲಿ ಕಸ ಆದರೂ ಗುಡ್ಸ್ಕೊಂಡಿರೋಂಥ ಒಂದು ಸಣ್ಣ ಕೆಲಸ ಕೊಟ್ಟು ನಾನು ಸಂತೋಷವಾಗಿ ಮಾಡ್ತೀನಿ. ಯಾಕಂದರೆ ಈ ಥರ ಪವಿತ್ರವಾದ ರಕ್ತದ ಬ್ಲಡ್ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ತೃಪ್ತಿ ನನಗಿರುತ್ತೆ. ನಾವು ಪಾಪಿಗಳೇ ಇರ್ಬೋದು, ನಾನು ಪಾಪಿನೇ, ನಾವು ಪಾಪ ಮಾಡಿದ್ದೀವಿ, ನಾವು ಹುಟ್ಟಿದ್ದೇ ಪಾಪದಿಂದ. ಆ ಲೆಕ್ಕಕ್ಕೆ ನೋಡೋಕೆ ಹೋದರೆ ಪ್ರತಿಯೊಬ್ಬರು ತಪ್ಪುಗಳು ಮಾಡೇ ಮಾಡ್ತೀವಿ. ಕಣ್ಣಿಂದ ಇರ್ಬೋದು, ಮೂಗಿಂದ ಇರ್ಬೋದು, ನಾಲಿಗೆಯಿಂದ ಇರ್ಬೋದು, ನಮ್ಮ ಆಲೋಚನೆಯಿಂದ ಇರ್ಬೋದು, ನಮ್ಮ ಮನಸ್ಸಿನಿಂದ ಇರ್ಬೋದು, ಎಲ್ಲದರಲ್ಲೂ ನಾವು ಪ್ರತಿ ದಿನಕ್ಕೊಂದು ತಪ್ಪುಗಳಾದರೂ ಮಾಡೇ ಮಾಡ್ತೀವಿ. ಯಾರು ಔಟ್ ಆಫ್ 100 ಯಾರೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ.
ನಾನಂತೂ ಇಲ್ಲ. ಬೇರೆಯವ್ರ ಬಗ್ಗೆ ನಾನು ಪಾಯಿಂಟ್ ಮಾಡೋಕ್ಕೂ ಹೇಳೋಕ್ಕೂ ಆಗೋಲ್ಲ. ಇದ್ರೂ ಇರ್ಬೋದೇನೋ, ನನ್ನ ಕಣ್ಣಿಗಂತೂ ಕಾಣಿಸಿಲ್ಲ. ನನಗೆ ಯಾರೂ ಹೇಳಿಲ್ಲ ಇದುವರೆಗೂ. ಔಟ್ ಆಫ್ 100 ಔಟ್ ಆಫ್ ಅಂತ 100 ಔಟ್ ಆಫ್ 100 ಅಂತ ಯಾರು ಇದುವರೆಗೂ ನನಗೆ ಯಾರು ಪರಿಚಯ ಆಗಲಿಲ್ಲ. ನನ್ನ ಕಿವಿಗೂ ಕೂಡ ಬೀಳಲಿಲ್ಲ. ಕಾರಣ ನಾನು 4 ಗೋಡೆಗಳ ಮಧ್ಯೆ ಮಾತ್ರ ಜೀವನ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಹೊರಗಿನ ಪ್ರಪಂಚಕ್ಕೆ ನಾನು ಹೋಗಿ ಹಲವಾರು ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಹಲವಾರು ಊರುಗಳಿಗೆ ಹೋಗಿ, ಹಲವಾರು ರಾಜ್ಯಗಳಿಗೆ ಹೋಗಿ, ಹಲವಾರು ಜನಗಳ ಜೊತೆ ಸೇರಿ, ಆ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಮಗೆ ಪರಿಚಯ ಇದ್ದು, ನಮ್ಮ ರಿಲೇಷನ್ ಆಗಿ, ಇವಾಗ ಲಾಯರ್ಗಳು ನಮ್ಮ ರಿಲೇಷನ್ನಲ್ಲಿ, ಡಾಕ್ಟ್ರು ನಮ್ಮ ರಿಲೇಷನ್ನಲ್ಲಿ, ಇನ್ನೂ ದೊಡ್ಡ ದೊಡ್ಡ ಏನೋ ಅದೇನಪ್ಪ DC ಗಳು, DSPಗಳು, MLAಗಳು, ಎಂ ಪಿಗಳು, ಈ ಥರದ್ದೆಲ್ಲರೂ ನಮ್ಗೆ ಗೊತ್ತಿದ್ರೆ ನಾವು ಹಲವಾರು ಕಡೆ ಹೋಗ್ತಿದ್ವೇನೋ, ಆ ಥರ ನಮಗೂ ತಿಳಿತಿತ್ತೋ ಏನೋ, ನಮಗೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಸೊ ಇದೆಲ್ಲ ನೀವು ಆ ಥರ ಸೈಂಟಿಸ್ಟ್ಗಳೇನೋ ಕಂಡಿಡ್ಕೊಂಡ್ರೆ ಅಲ್ಲೊಂದು ಸಣ್ಣ ಕೆಲಸ ಕೊಡಿ ಪ್ಲೀಸ್. ನಾನು ನನ್ನ ಕೂಲಿ ನಾಲಿ ಮಾಡಿ ನನ್ನ ಮಕ್ಕಳು ಸಾಕೊತೀನಿ. ಓಕೆ, ಹಂಗಾಗಿ ಆ ಥರ ಮಾಡಿ ಆಮೇಲೆ ಅವರು ಎನ್ಕ್ವೈರಿ ಮಾಡಿದಾಗ ಈ ಥರ ಆಸ್ಪತ್ರೆಯಲ್ಲೆಲ್ಲ ದೊಡ್ಡ ಗಲಾಟೆ ಮಾಡಿದ್ರಿ ಈ ಫ್ಯಾಮಿಲಿಯವರು ಅಂತ ಹೇಳಿ ಅವ್ರನ್ನ ಎಲ್ಲರೂ ಮೂಗು ಮುಚ್ಕೊಂಡು ಆ ವಿಡಿಯೋ ನೋಡಬೇಕು ಬ್ರದರ್. ನೀವು ಸಿಸ್ಟರ್, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗಂತೂ ತುಂಬ ಮನಸ್ಸಿಗೆ ನೋವಾಯಿತು. ಇವಾಗ ಕೆಲವರೆಲ್ಲ ಹೇಳ್ತಾರೆ RIP ಅಂತ, RIP ಅಂತ ಹಾಕ್ತಾರೆ, ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತುಂಬ ಜನ ಬಯಸ್ತಾರೆ. ಕೆಲವರೆಲ್ಲನೂ ಸತ್ತ, ಅವನ ಉಸಿರು ಎಲ್ಲೋಯ್ತೋ ಗೊತ್ತಿಲ್ಲ, ದೇಹ ಮಾತ್ರ ಎಲ್ಲಿದೆ, ಅವನ ಉಸಿರು ಎಲ್ಲೋಯ್ತೋ ಗೊತ್ತಿಲ್ಲ ನಮಗೆ. ಮೇಲಿಂದ ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಅರ್ಧ ಜನ ನಂಬೋರಿದ್ದಾರೆ, ಇನ್ನು ಅರ್ಧ ಜನ ನಂಬಲ್ಲ ಅಲ್ವಾ. ಆವಾಗ ಆ ಸತ್ತು ಹೆಣಕ್ಕೂ ಕೂಡ ಸಮಾಧಾನ ಇಲ್ಲ, ಹೋಗುತ್ತಾ ಪಸ್ಕೊಂಡು ಹುಳ ಬಿದ್ಕೊಂಡು ಅಲ್ಲೇ ಬಿದ್ದಿತ್ತು. ಏನು ತಪ್ಪು ಮಾಡಿದ್ಲ ಎಮ್ಮನು? ಆ ಥರ ಸಾವಲ್ಲಾದರೂ ಒಳ್ಳೆ ಸಾವು ಸಿಗಲಿ ಅಂತ ಕೆಲವ್ರು ಬಯಸ್ತಾರಲ್ಲ, ಆ ಥರ ಸತ್ತೋದ್ಲ ಎಮ್ಮ. ಕಾರಣ ಇವರೇ. ಎಂದೋಮ್ಮ ಎಂದೋ ಅಮ್ಮಚ್ಚಿ ನಾನು ಇವಡೇ ಉಂಡು ನ್ಯಾ ವಿಡಿಯೋ ಎಡ್ತೊಂಡಿರ್ಕಿವ. ಸಾರಿ ನನ್ನ ಸಹೋದರ ಸಹೋದರಿಯರೇ, ಕಾರಣಾಂತರಗಳಿಂದ ನಾನು ಕೆಲಸ ಮಾಡ್ತಾಯಿರೋ ಕಡೆ ಅಜ್ಜಿ ಕೂಗಿದ್ರು, ಅದಕ್ಕೆ ಅಜ್ಜಿ ಜೊತೆ ಮಾತಾಡೋಕ್ಕೆ ಹೋಗಿದ್ದೆ ನಾನು. ಅಜ್ಜಿ ಯೋಗಕ್ಷೇಮನ ನೋಡ್ಕೋಬೇಕಲ್ಲ ನಾನು. ಅವ್ರು ನೋಡ್ಕೊಂಡಿಲ್ಲ ಅಂದರೆ ಅವರೇ ನಮ್ಮ ಅನ್ನ ಸಾಂಬಾರು ನನಗೂ ನನ್ನ ಮಕ್ಕಳಿಗೂ. ಸೊ ನಾನು ಎಲ್ಲಿಗೆ ಬಿಟ್ಟಿದ್ದೆ ಅಂತ ನನಗೂ ಕರೆಕ್ಟಾಗಿ ನೆನಪಿಲ್ಲ. ಪವಿತ್ರ ರಕ್ತದ ಹತ್ರ ಬಿಟ್ಟಿದ್ನಲ್ಲ, ಆ ಥರ ಪವಿತ್ರ ರಕ್ತ ಸಿಗೋದು ಇಲ್ಲ, ನಾವು ಆ ಥರ ಬದುಕಿಸ್ಕೊಳಕ್ಕೆ ಹೋಗಲ್ಲ. ಅದೆಲ್ಲ ಮೂಢನಂಬಿಕೆ. ಭಕ್ತಿ ಇರಬೇಕು, ಅದು ಅತಿ ಆಗಬಾರ್ದು. ಸತ್ತೋಗಿರೋರನ್ನ ಮಣ್ಣು ಮಾಡಿ, ಬದುಕಿರೋರು ಚೆನ್ನಾಗಿರಿ. ಅವ್ರಿಗೋಸ್ಕರ ಯಾಕೆ ಕೊರಗಬೇಕು? ಅವ್ರಿಗೋಸ್ಕರ ಯಾಕೆ ನಾವು ಊಟ ನೀರು ಬಿಟ್ಟು ಇರಬೇಕು? ಸತ್ತೋದ್ರಾ? ನಾವು ಇರೋರು ಜೀವಂತವಾಗಿರ್ಬೇಕಂದ್ರೆ ನಾವು ಧೈರ್ಯವಾಗಿರಬೇಕು, ನಾವು ಸಂಪಾದನೆ ಮಾಡಬೇಕು, ನಮ್ಮ ಮಕ್ಕಳು ಮರಿನ ಸಾಕಬೇಕು. ಸತ್ತೋರಿಗೋಸ್ಕರ ಎದ್ದು ಬಾ ಅಂತ ನಾವು ಹತ್ಕೊಂಡು ಕೂತ್ಕೊಂಡ್ರೆ ಅವ್ರು ಎದ್ದು ಬರಲ್ಲ. ಎದ್ದು ಬರೋದು ಎಲ್ಲಾದರೂ ಕೇಳಿದ್ದೀರಾ? ಅಳಬೇಕು, ನೋವಿರುತ್ತೆ. ನಮ್ಮನ್ನು ಬಿಟ್ಟು ಹೋದ್ರಲ್ಲ ಅನ್ನೋ ನೋವು ತುಂಬಾ ಇರುತ್ತೆ. ನಮ್ಮನ್ನು ಅನಾಥರು ಮಾಡಿಬಿಟ್ರಲ್ಲ ಅನ್ನೋ ನೋವು ನಮಗಿರುತ್ತೆ. ಇರಲಿ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಸೊ ಅವ್ರು ಸತ್ತೋದ್ರು ಅಂತ ಅವ್ರ ಜೊತೆ ನಾವು ಸಾಯೋದು ತಪ್ಪಾಗುತ್ತಲ್ಲ. ನನ್ನ ಗಂಡ ಸತ್ತ ಅಂತ ನಾನು ಸತ್ತೋಗ್ಬಿಡ್ಬೇಕಾ? ನಾನು ಹೆಂಡ್ತಿ ಸತ್ತೋದ್ಲ ಅಂತ ಗಂಡನೂ ಸತ್ತೋಗ್ಬಿಡ್ಬೇಕಾ? ತಾಯಿ ಸತ್ತೋದ್ಲು ಅಂತ ಮಕ್ಕಳು ಸತ್ತೋಗ್ಬೇಕಾ? ಮಕ್ಕಳು ಸತ್ತೋದ್ರು ಅಂತ ತಂದೆ ತಾಯಿಗಳು ಸತ್ತೋಗ್ಬಿಡ್ಬೇಕಾ? ಇಲ್ಲ, ಅವ್ರ ಆಯಸ್ಸು ಅಷ್ಟೇ ಅಂತ ನಾವು ಅಂದ್ಕೋಬೇಕು. ಧೈರ್ಯ ತಂದ್ಕೊಬೇಕು, ನಮಗೆ ನಾವೇ ಧೈರ್ಯ ತಂದ್ಕೊಬೇಕು. ಯಾಕಂದರೆ ನಮ್ಮ ಜೀವನ ನಾವೇ ರೂಪಿಸ್ಕೋಬೇಕು. 1 ದಿನ 2 ದಿನ ಯಾರಾದರೂ ಊಟ ಕೊಡ್ತಾರೆ, ಸಾಯೋವರೆಗೂ ನಮ್ಮನ್ನು ಯಾರೂ ಸಾಕಲ್ಲ. ಸೊ ನಮಗೆ ನಾವೇ ಧೈರ್ಯ ತಂದ್ಕೊಂಡು ಮುಂದೆ ಜೀವನ ಸಾಗಿಸ್ಬೇಕೆ ಹೊರ್ತು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗೋಲ್ಲ. ದೇವರು ಎದ್ದು ಬಾ ದೇವ್ರೆ ಅಂತ ಯಾವುದಾದ್ರೂ ಒಂದು ಟೆಂಪಲ್ ಮುಂದೆ ಕೂತ್ಕೊಂಡು ಯಾರಾದರೂ ಕರೆದಿರೋದು ಕೇಳಿದ್ದೀರಾ? ಎದ್ದು ಬಂದಿರೋದು ನೋಡಿದ್ದೀರಾ ನೀವು? ಹೋಗ್ತಾರೆ, ಕೈ ಮುಗಿತಾರೆ, ಹಣ್ಣು ಹಂಪಲು ಕಡ್ಡಿ ಕಾಯಿಗಳೇನೋ ಇದೆ ತೊಗೊಂಡೋಗಿ ಕೊಡ್ತಾರೆ, ಮನಸ್ಸಿನಲ್ಲಿ ಕೈ ಮುಕ್ಕೊಂಡು ಬರ್ತಾರೆ. ನೀನು ಬರೋವರೆಗೂ ನಾನು ಎದ್ದೋಗಲ್ಲ ಅಂತ ಸಿನಿಮಾಗಳಲ್ಲಿ ನೋಡಿದ್ದೀವಿ ಅಷ್ಟೇ ನಾವು. ಈಶ್ವರ ನೀನು ಊಟ ಮಾಡಲಿಲ್ಲ ಅಂದರೆ ನಾನು ಹೋಗಲ್ಲಪ್ಪ, ಬೇಡ್ರು ಕಣ್ಣಪ್ಪ ಒಂದು ಕಣ್ಣು ಕಿತ್ಕೊಟ್ಟ, ರಾಜ್ಕುಮಾರ್ ಪಿಕ್ಚರಾಗ, ಇವೆಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀವಿ. ನಿಜ ಜೀವನದಲ್ಲಿ ಎಲ್ಲೂ ನಡೆದಿಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಿಜ ಜೀವನದಲ್ಲಿ ಸಿನಿಮಾ ಥರ ನಿಜ ಜೀವನದಲ್ಲಿ ನಡೆಯಲ್ಲ. ನಿಮ್ಮ ಪ್ರೀತಿಯ ಸಹೋದರಿ ಮಾತುಗಳಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಕಮೆಂಟ್ ಮುಖಾಂತರ ನನ್ನ ತಪ್ಪುಗಳನ್ನ ನಾನು ತಿದ್ಕೊಳ್ಳೋದಕ್ಕೊಂದು ಅವಕಾಶ ಕೊಡಿ. ನನ್ನ ಆಲೋಚನೆಗಳ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಆಲೋಚನೆಗಳು ಎಷ್ಟರ ಮಾತ್ರ ಸರಿನೋ ಎಷ್ಟರ ಮಟ್ಟಿಗೆ ತಪ್ಪು ನನಗೆ ಗೊತ್ತಿರಲ್ಲ. ನನ್ನ ಆಲೋಚನೆಯಲ್ಲಿ ಬಂದಿದ್ದು ನಾನು ಹೇಳ್ತೀನಿ ನಿಮ್ಮ ಹತ್ರ. ಯಾವುದೇ ವಿಡಿಯೋದಲ್ಲಿ ತಗೊಳ್ಳಿ, ನನ್ನ ಆಲೋಚನೆ ಏನಿದೆಯೋ ಅದನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆಯವರ ಆಲೋಚನೆಗಳು ಕಾಪಿ ಮಾಡೋದಾಗಲಿ, ಅವ್ರನ್ನ ಪಾಯಿಂಟ್ ಮಾಡಿ ಹೇಳೋದಾಗಲಿ
ನಾನು ಮಾಡಲ್ಲ. ನನ್ನ ಆಲೋಚನೆಗಳಲ್ಲಿ ಬಂದಿದ್ದು ನಾನು ಹೇಳ್ತೀನಿ. ದಯವಿಟ್ಟು ಅದು ನಮ್ಮ ಹಿಂದೂ ಧರ್ಮದವರಾಗಿರ್ಬೋದು, ನಮ್ಮ ಮುಸ್ಲಿಂ ಧರ್ಮದವರಾಗಿರ್ಬೋದು, ನಮ್ಮ ಕ್ರೈಸ್ತ ಧರ್ಮದವರಾಗಿ ಯಾವ ಧರ್ಮದವರು ಅಂತ ಅಲ್ಲಿ ಬರೋಲ್ಲ. ನಂಬಿಕೆ ಎಷ್ಟು ಮಟ್ಟಿಗಿರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಈ ಥರ ಇವ್ರು ಮಾಡಿದ್ರಲ್ಲ, ಇಲ್ಲಿ ಕೃಷ್ಣಾ ಜಿಲ್ಲೆ ಕೈಕಲೂರು ಕುಕ್ಕಟ್ಪಲ್ಲಿ ಹೈದರಾಬಾದ್. ನಾನು ಬರ್ದಿಕ್ಕೊಂಡಿರೋದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಅದು ನನ್ನ ನೆನಪೇ ಇರ್ತಾ ಇರಲಿಲ್ಲ. ಅಲ್ಲಿ ಮಾಡಿರೋ ಥರ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಏನನ್ನ ಕಂಡು ಬಂದ್ರೂ ತಕ್ಷಣ ನೀವು ಅವ್ರನ್ನ ಕೇಳಿ, ಈ ಥರ ಮಾಡೋದು ತಪ್ಪು ನೀವು ಅಂತ. ನಮಗೂ ಎಲ್ಲರಿಗೂ ಆಲೋಚನೆಗಳಿದೆಯಲ್ಲ, ನಮಗೂ ಎಲ್ಲ ಒಳ್ಳೆ ಆಲೋಚನೆಗಳು, ಹಿಂಗೆ ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು ಅಂತ ಎಲ್ಲರಿಗೂ ಗೊತ್ತು. ಸೊ ಆ ಥರ ಗೊತ್ತಿಲ್ದಿರ ಯಾರಾದ್ರೂ ಆ ಥರ ಮಾಡ್ತಾಯಿದ್ರೆ ದಯವಿಟ್ಟು ನೀವು ಅದನ್ನು ಖಂಡಿಸಿ ನೀವು ಕೇಳಬೇಕು, ಇದು ತಪ್ಪಪ್ಪ, ಈ ಥರ ಅತಿ ಆಗಬಾರ್ದು ಅಂತ. ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ದೇವರೇ ನಮ್ಮ ಪ್ರಯಾಣಗಳಲ್ಲಿ ಜೊತೆ ಇರ್ರಿ ಅಪ್ಪ, ಐಸಪ್ಪ, ಯಾವುದೇ ರೀತಿಯಾದ ತೊಂದರೆಗಳಾಗ್ದಿರ ನಮ್ಮನ್ನು ಕಾಪಾಡ್ರಿ ಅಂತ ಕೈ ಮುಕ್ಕೊಂಡು ಹೋಗ್ತೀವಿ. ಹಂಗಂತ ಹೊರಗಡೆ ಹೋಗ್ದಿರನೇ ಇರಲ್ಲ, ನಾವು ಹೋಗ್ತೀವಿ, ಹೋಗಲೇಬೇಕು. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕು ಮಗು. ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಪ್ರೇಯರ್ ಮಾಡಿ ಕಳಿಸ್ತೀವಿ. ದೇವರೇ ನನ್ನ ಮಗನಿಗೆ ಎಲ್ಲ ಚೆನ್ನಾಗಿ ಓದೋ ಹಾಗೆ ಸಹಾಯ ಮಾಡಪ್ಪ, ಅವನಿಗೆ ಜ್ಞಾನ ಕೊಡಪ್ಪ, ಅವನು ಓದಿರೋದೆಲ್ಲ ಎಕ್ಸಾಮ್ ಬರೆಯೋ ಟೈಮಲ್ಲಿ ನೆನಪಿಗೆ ಬಂದು ಅವ್ನು ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆಗೋ ರೀತಿ ಸಹಾಯ ಮಾಡು ದೇವರೇ ಅಂತ ಕೈ ಮುಗಿದು ಮಗನ ಸ್ಕೂಲ್ಗೋ ಕಾಲೇಜ್ಗೋ ಕಳಿಸ್ಕೊಡ್ತೀವಿ ನಾವು. ದೇವರಿದ್ದಾರೆ ಬಾರೋ, ನಿನ್ನ ಬದಲಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಬಂದು ರಿಸಲ್ಟ್ ಬರುತ್ತೆ, ನೀನು ಸುಮ್ಮನೆ ಕೂತ್ಕೊಳ್ಳೋ ಮನೆಗೆ ಅಂತ ಯಾರೂ ಹೇಳ್ಬಾರ್ದು. ಅದೇ ಇಲ್ಲಿ ನಡೆದಿರೋದು. ನೀನು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಡ, ದೇವರಿದ್ದಾರೆ, ಅದು ಯಾವ ದೇವರು ಆಗಿರ್ಬೋದು, ಯೇಸು ಸ್ವಾಮಿ ಇದ್ದಾರೆ, ಆಂಜನೇಯನಿದ್ದಾನೆ, ಗಣೇಶನಿದ್ದಾನೆ, ಯಾವುದೇ ಒಂದು ಅಂದ್ಕೊಳ್ರಿ. ಯಾಕಂದರೆ ಎಲ್ಲರನ್ನೂ ಪಾಯಿಂಟ್ ಮಾಡಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಎಲ್ಲರನ್ನೂ ಕಲಬೆರಕೆ ಮಾಡ್ಕೊತ ಇದ್ದೀನಿ ನಾನು. ಇಲ್ಲಿ ಮಾಡಿರೋದು ಮಾತ್ರ ಕ್ರಿಶ್ಚಿಯನ್ನವರೇ ಈ ಕೆಲಸ ಮಾಡಿರೋದು. ಯೇಸು ಸ್ವಾಮಿ ಇಳಿದು ಬರ್ತಾರೆ ಅಂತಲೇ ಮಾಡಿರೋದು ಇವರು. ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ದೇವ್ರು ನಂಬಿ ಈ ಥರ ಹೆಣನ ಮುಂದೆ ಇಟ್ಕೊಂಡು ಎದ್ದು ಬಾ ಅಂತ ಕರೆಯೋದು ತಪ್ಪು. ಎಕ್ಸಾಮ್ಗೆ ಹೋಗ್ದಿರಾನೆ ಎಕ್ಸಾಮ್ ದೇವ್ರು ಬರೀತಾರೆ, ರಿಸಲ್ಟ್ ಬರುತ್ತೆ, ನೀನು ಮನೇಲೇ ಕೂತ್ಕೊ ಅಂತ ಹೇಳೋದು ತಪ್ಪು. ಓದ್ಗಂಡ್ಲೇ ಬೇಡ, ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಂಡು ಕೂತ್ಕೊ, ಓದಲೇ ಬೇಡ ಅಂತ ಹೇಳೋದು ತಪ್ಪು. ದೇವರಲ್ಲಿ ಭಕ್ತಿ ಇಟ್ಟು, ದೇವರೇ ನಾನು ಓದಿದ್ದೆಲ್ಲ ಜ್ಞಾಪಕ ಇರೋ ಥರ ಸಹಾಯ ಮಾಡಪ್ಪ ನನಗೆ ಅಂತ ಕೂತ್ಕೊಂಡು ಕಷ್ಟಪಟ್ಟು ಓದಬೇಕು ನಾವು. ಹೊಟ್ಟೆ ಹಸಿತಾ ಇದೆ, ದೇವರಿದ್ದಾರೆ, ಯಾವುದೋ ರೂಪದಲ್ಲಿ ಅಡುಗೆ ಬರುತ್ತೆ ಅಂತ ಕೂತ್ಕೋಬಾರ್ದು. ದೇವರೇ ನಾನು ಅಡುಗೆ ಮಾಡುವಾಗ ನನಗೆ ಯಾವುದೇ ಅನಾನುಕೂಲ ಆಗಬಾರ್ದು, ಯಾವುದೇ ಅನಾಹುತ ಆಗಬಾರ್ದು, ಇರೋದು ಇಲ್ಲಿದ್ದು ಯಾವುದೋ ನಾನು ಮಾಡ್ತೀನಿ ದೇವರೇ, ಅದರಿಂದ ನಮ್ಗೆ ಆರೋಗ್ಯ ಕೊಡು. ಇಷ್ಟರ ಮಟ್ಟಿಗೆ ಕೊಟ್ಟಿದ್ಯಪ್ಪ, ತುಂಬ ಥ್ಯಾಂಕ್ಸ್, ನಮಗೆ ಇದಕ್ಕೂ ಇಲ್ದವ್ರು ಇದ್ದಾರೆ, ನಮ್ಮನ್ನಾದರೂ ಇಷ್ಟು ಮಟ್ಟಿಗೆ ಒಪ್ಪತ್ತು ಊಟ ಕೊಟ್ಟಿದ್ಯಾ, ನನಗೆ ತುಂಬ ಧನ್ಯವಾದಗಳು ಅಂತ ದೇವ್ರ ಹತ್ರ ಧನ್ಯವಾದಗಳು ಹೇಳಿ ಇರೋದನ್ನು ಮಾಡ್ಕೊಂಡು ತಿನ್ನಬೇಕು. ದೇವ್ರು ಬಂದು ಮಾಡಿಕ್ತಾರೆ ನಾವು ತಿಂತೀವಿ ಅನ್ನೋದು ತಪ್ಪಾಗುತ್ತೆ. ಭಕ್ತಿ ಇರಬೇಕು, ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸಗಳು ನಾವು ಮಾಡಲೇಬೇಕು. ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಬರಲ್ಲ. ಯಾವ ದೇವರು ಡೈರೆಕ್ಟಾಗಿ ಇದುವರೆಗೂ ಯಾವ ದೇವರು ಇಳಿದು ಬಂದಿಲ್ಲ ನಮಗೋಸ್ಕರ, ಬರೋದು ಇಲ್ಲ, ಸಾಧ್ಯನೇ ಇಲ್ಲ. ಇನ್ನು ಮುಂದಕ್ಕೇನಾದ್ರೂ ಇನ್ನೊಂದು 10 ತಲೆಮಾರು ಆದಮೇಲೆ ನಾನು ಬರ್ತದೇನೋ, ಇಲ್ಲ ಮುಂದಿನ ತಲೆಮಾರಿಗೆ ಬರ್ತದೇನೋ ನನಗೆ ಗೊತ್ತಿಲ್ಲ. ಪ್ರೆಸೆಂಟ್ಗೂ ಇದುವರೆಗೂ ಹಿಂದೆ ಇದುವರೆಗೂ ಆಗಿಲ್ಲ ಆ ಥರ. ಇನ್ನು ಮುಂದಕ್ಕಾಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರೇಯರ್ ಮಾಡಿ ನಿಮ್ಮ ಮಾಡೋ ಕೆಲಸ ನೀವು ಮಾಡಿ. ನಾವೆಲ್ಲ ನಂಬ್ತೀವಿ, ಅವ್ರು ಸತ್ತೋದ್ರು, ಪರಲೋಕ ಅಂತ ಒಂದಿದೆಯಲ್ಲ, ದೇವ್ರ ಸನ್ನಿಧಿಗೆ ಅವ್ರು ತಲುಪಿರ್ತಾರೆ. ನಾವು ಯಾವತ್ತಾದರೂ ಒಂದಿನ ಸತ್ತೋತೀವಿ, ಆವಾಗ ನಾವು ಅಲ್ಲಿ ಮೀಟ್ ಮಾಡ್ತೀವಿ, ಅಲ್ಲೆಲ್ಲ ದೇವ್ರ ರಾಜ್ಯದಲ್ಲಿ ನಾವು ನೋಡ್ತೀವಿ ಅನ್ನೋ ನಂಬಿಕೆ ಇದೆ. ನೀನು ಅಲ್ಲಿ ದೇವ್ರ ರಾಜ್ಯಕ್ಕೆ ಹೋಗಬೇಡ, ಎದ್ದು ನಮ್ಮ ಜೊತೆಗೆ ಬಂದುಬಿಡು, ಏಸಪ್ಪ ನೀನು ಅಲ್ಲ ಕರ್ಕೊಂಬೇಡ, ನಮ್ಮ ಜೊತೆಗೆ ಕಳಿಸ್ಬಿಡು, ನಮ್ಮ ಜೊತೆಗೆ ಇರಲಿ, ನಮ್ಗೆ ಸಾವೇ ಬರಬೇಡ ಅನ್ನೋದು ತಪ್ಪಾಗುತ್ತೆ. ಸಾವೇ ಬರಬಾರ್ದು ಅಂತ ನಾವು ಕೇಳ್ಕೊಂಡ್ರೆ ಹೆಂಗೆ ಕೇಳ್ಕೊಂಡ್ರು ಅಂತ ಏನು ಪ್ರಯೋಜನ? ಈಗ ಅವರೆಲ್ಲ ಜೈಲಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದಾರೆ? ಯೇಸು ಸ್ವಾಮಿ ಬಂದರೆ ಬಿಡಿಸ್ಕೊಳ್ಳೋದಕ್ಕೆ, ಸತ್ತೋರ್ಗೆ ಇರೋಳು ಎದ್ದು ಬಂದ್ಲ, ಕ್ರೈಸ್ತರಿಗೆಲ್ಲ ಅವಮಾನ ಆಯಿತು ಇದರಿಂದ. ಎಂಥ ದಡ್ರವರು, ಎದ್ದು ಬಾ, ಸತ್ತೋಗಿರೋರ್ನ ಎದ್ದು ಬಾ ಅಂತ ಕರೀತವ್ರೆ. ಕೊನೆಗೇನಾಯ್ತು ಅವ್ರ ಪರಿಸ್ಥಿತಿ? ಜೈಲು ಪಾಲಾದರು. ಅದರಲ್ಲಿ ನಾನು ಹೇಳಿರೋ ಪ್ರಕಾರ ಪ್ರೇಯರ್ ಮಾಡಿ ಅವ್ರ ಕೆಲಸಗಳು ಅವ್ರು ಮಾಡೋರು ಕೋಟಿ ಜನ ಇದ್ದಾರೆ. ಅದರಲ್ಲಿ ಒಬ್ಬರೋ ಇಬ್ಬರೋ ಈ ಥರ ತಪ್ಪುಗಳು ಮಾಡಿ ಎಲ್ಲ ಕ್ರೈಸ್ತರಿಗೂ ಕೆಟ್ಟ ಹೆಸರು ತೊಗೊಂಬರ್ತಾರೆ. ಹಿಂದೂಗಳದ್ದು ಅಂತ ಕ್ರಿಸ್ತರದು ಅಂತ ನಾನು ಹೇಳ್ತಾ ಇಲ್ಲ, ಇನ್ನೂ ತುಂಬ ಇದೆ ಇದೇ ಥರದ್ದವು. ಅದನ್ನು ಇನ್ನೊಂದು ಎಪಿಸೋಡಲ್ಲಿ ನಾನು ಖಂಡಿತ ಹೇಳ್ತೀನಿ ನಿಮಗೆ. ಬಟ್ ಇದನ್ನು ನೋಡಿ ರಾತ್ರಿ ನನಗೆ ಹೊಟ್ಟೆ ಉರಿದೋಯ್ತು. ಅಯ್ಯೋ, ಇವ್ರು ಮಾಡೋ ಕೆಲಸಕ್ಕೆ ಬೇರೆಯವ್ರಿಗೆಲ್ಲ ಎಷ್ಟು ಅವಮಾನ. ಅವ್ರು ಯಾರೂ ಆ ಥರ ಮಾಡಲ್ಲ,
ಅವ್ರ ಕೆಲಸಗಳು ಅವ್ರು ಮಾಡ್ತಾರೆ, ದೇವ್ರ ಮೇಲೆ ಪ್ರೇಯರ್ ಮಾಡ್ತಾರೆ. ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ನಮ್ಮ ಪ್ರಯಾಣನ ಕಾಪಾಡಿ ಅಂತಾರೆ. ಅಡುಗೆ ಮಾಡಬೇಕಾದ್ರೆ, ಸ್ಟವ್ ಹಚ್ಬೇಕಾದ್ರೆ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಪ್ರೇಯರ್ ಮಾಡ್ತಾರೆ. ಮಲಗಬೇಕಾದ್ರೆ ಇದುವರೆಗೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಪ್ಪ, ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮನ್ನು ನಿಮ್ಮ ಅಂಗೈಲೆತ್ತಿ ನಡೆಸಿದ್ದೀರ, ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಗೆ ಈ ಲೈಫ್ನ ಇವತ್ತಿನ ದಿನ ನಮಗೋಸ್ಕರ ಕೊಟ್ಟಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ದೇವ್ರ ಹತ್ರ ರಾತ್ರಿ ಮಲಗಬೇಕಾದ್ರೆ ಪ್ರೇಯರ್ ಮಾಡಿ ಮಲಗೋರಿದ್ದಾರೆ. ಎಲ್ಲ ಈ ಥರದ್ದೇ, ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಇದೇ ಥರದವ್ರು ಇರೋದೆ. ಆದರೆ ಇವ್ರು ಮಾತ್ರ ಇಷ್ಟೊಂದು ಅಧ್ವಾನ ಮಾಡಬಾರ್ದಾಗಿತ್ತು. ಅದೇ ತಪ್ಪನ್ನು ಮತ್ತೆ ಯಾರೂ ಮಾಡಬಾರ್ದು, ಅದು ಸರಿ ಇಲ್ಲ. ಯೋಚನೆ ಮಾಡೋ ಬುದ್ಧಿ ಇಲ್ಲ ನಿಮಗೆ, ನೀವೇನು ಅನ್ಎಜುಕೇಟೆಡ್ಗಳ ನನ್ನಂಗೆ. ಈ ಥರ ಮಾಡೋರಿಗೆ ಅನ್ವಯಿಸುತ್ತೆ ಅದು. ಈ ಥರ ಯಾರೂ ಇದುವರೆಗೂ ಮಾಡಿಲ್ಲ ಅಂತ ನನ್ನ ನಂಬಿಕೆ. ಕೆಲವ್ರು ಇರ್ತಾರಲ್ಲ ಆ ಥರದವ್ರು ಇದೊಬ್ಬರು ಮೇನ್ ನಮ್ಮ ಕಣ್ಣಿಗೆ ಬಿದ್ದಿರೋದು. ನಾನು ಆ ಕಣ್ಣಿಗೆ ಬಿದ್ದಿರೋರ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಯೇಸು ಸ್ವಾಮಿ ನಂಬಿದ್ದೀನಿ. ನನಗೆ ನಂಬಿಕೆ ಇದೆ ಅಂತ ನಾನು ಕೈ ಕೊಟ್ಟು ಕೂತ್ಕೊಂಡ್ರೆ ನನ್ನ ಮಕ್ಕಳನ್ನ ಸಾಕಾಗ್ತದ, ನನ್ನ ಮಕ್ಕಳನ್ನ ಓದ್ಸೋಕ್ಕಾಗ್ತದ, ಬೆಳ್ಸೋಕ್ಕಾಗ್ತದ? ಆಗಲ್ಲ. ನಾವು ಕೂಡ ಬದುಕೋಕ್ಕಾಗ್ತದ? ಏನು ತಿನ್ನಬೇಕು, ಏನು ಕುಡಿಬೇಕು, ನಾವು ಎಲ್ಲಿ ಮಲಗಬೇಕು, ನಾವು ಆಗಲ್ಲ. ಭಕ್ತಿಯಿಂದ ನಮ್ಮ ಕೆಲಸಗಳು ನಾವು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ನಿಮ್ಮ ಪುಟ್ಟ ಸಹೋದರಿ ಆಲೋಚನೆಗಳನ್ನು ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸ್ಕಿಪ್ ಮಾಡ್ದಿರಾ ನೋಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮ್ಮ ಸಹಕಾರ, ಸಪೋರ್ಟು ಇನ್ನು ಎಲ್ಲ ನನಗಿರಲಿ. ನಿಮ್ಮ ಆಶೀರ್ವಾದದ ಜೊತೆ, ದೇವರ ಆಶೀರ್ವಾದದ ಜೊತೆ ನಿಮ್ಮ ಸಹಕಾರ ಕೂಡ ನಮ್ಗೆ ಸಿಗಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಸಹೋದರಿ ರುಕ್ಮಿಣಿ. ಇಷ್ಟೇ ಮ್ಯಾಟ್ರು. Bye bye. I love you all.